ಕಲಿತುಕೊಳ್ಳುವಂತ ಒಂದು ಸಮಯ. ಆಮೇಲೆ ದೇವರ ಆತ್ಮನು ಸಹ ನಮ್ಗೆ ಪ್ರಯೋಜನಕರವಾದದನ್ನ ನಮ್ಗೆ ಕಲಿಸಿಕೊಡ್ತಾ ಬರುತ್ತಿದ್ದಾರೆ. ದೇವರಿಗೆ ಆ ಸ್ತೋತ್ರ ಆಗಲಿ. ಮತ್ತೊಂದು ಸಾರಿ ಈ ಒಂದು ಆ ಸ್ಟಡಿ ಅಂತ ಇಲ್ಲ, ಬಟ್ ಈ ಒಂದು ಯವನಸ್ಥರ ಕೂಟಕ್ಕೆ ಬಂದಿರುವ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಆಮೇನ್. ಯಾರ್ಯಾರು ಎಲ್ಲರೂ ಬಂದಿದ್ದಾರಾ? ಓಕೆ 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 ಸರಿ, ನಾವು ಸ್ಟಾರ್ಟ್ ಮಾಡೋಣ. ಓಕೆ, ನೀವು ನಿಮ್ಮ ಸತ್ಯವೇದಗಳನ್ನ ಸತ್ಯವೇದವನ್ನ ಜೊತೆಗೆ ಇಟ್ಕೊಳ್ರಿ. ಅದೇ ತರ ನಿಮ್ಮ ಒಂದು ನೋಟ್ ಬುಕ್ ಅನ್ನ ಜೊತೆಗೆ ಇಟ್ಕೊಳ್ಳಿ. ಅವಾಗವಾಗ ನಾನು ಹೇಳ್ತಾ ಇರುವಂತದ್ದು ಏನಂದ್ರೆ, ನಾವು ದೇವರ ವಾಕ್ಯವನ್ನ ಬರೆಯುವ ಅಭ್ಯಾಸ ನಮ್ಗಿರುವುದಾದ್ರೆ ದೇವರು ಅನೇಕ ಪ್ರಕಟಣೆಗಳನ್ನ ನಮ್ಗೆ ಕೊಡ್ತಾರೆ. ಸಾಧಾರಣವಾಗಿ ಇರುವಂತದ್ದು ಬೇರೆ, ಆದ್ರೆ ಆತನ ವಾಕ್ಯವನ್ನು ದೇವರು ಹೇಳುವಾಗ ಅದನ್ನ ಬರೆಯುವಂತ ಅಭ್ಯಾಸವುಳ್ಳವರು. ಆಗ ಕಾಲದಲ್ಲೆಲ್ಲ ಅದು ಜಾಸ್ತಿ ಇತ್ತು. ಈಗ ಕಾಲಗಳಲ್ಲಿ ಅದು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಎನಿ ಹ್ಯಾವ್ ಓಕೆ, ಟ್ರೈ ಮಾಡಿ ಬರೆದು ಬರೆಯಕ್ಕೆ ಪ್ರಯತ್ನ ಪಡೋಣ. ದೇವರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ. ಓಕೆ ಓಕೆ, ಈ ಒಂದು ದಿನಗಳಲ್ಲಿ ನಾವು ನಮ್ಮ ಯವನಸ್ಥ ಜೀವನದಲ್ಲಿ ನಮಗೆ ಪರಿಶುದ್ಧತೆ, ಓಕೆ, ಹೋಲಿ ಲೈಫ್ ಅನ್ನುವುದು ಬಹಳ ಮುಖ್ಯ. ಸತ್ಯವೇದ ಪರಿಶುದ್ಧತೆ ಬಗ್ಗೆ ಏನ್ ಹೇಳುತ್ತದೆ, ಅಥವಾ ಪರಿಶುದ್ಧವಾಗಿ ನಾವು ಹೇಗೆ ಜೀವಿಸಬಹುದು, ಹಾಗಂದ್ರೆ ಹೋಲಿನೆಸ್ ಬಗ್ಗೆ ಇಂಪಾರ್ಟೆನ್ಸ್ ಆಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಕೆಲವು ಪ್ರಶ್ನೆಗಳು ಕೇಳುವಾಗ ನೀವು ಸಹ ಮಾತಾಡ್ಬೇಕು. ಅನ್ಮ್ಯೂಟ್ ಮಾಡಿ ನೀವು ಏನ್ ಮಾಡ್ಬೋದು, ಮಾತಾಡ್ಬಹುದು. ವಿಡಿಯೋ ಆನ್ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಮೈಕ್ ಆನ್ ಮಾಡಿ ನೀವು ಮಾತಾಡ್ಬಹುದು. ಓಕೆ, ಗಮನವಾಗಿ ಕೇಳೋಣ. ಓಕೆ, ಯಾಕೆ ಪರಿಶುದ್ಧತೆ ಮುಖ್ಯ ಎಂಬುದಾಗಿ ನಾವು ಕಳೆದ ಒಂದು 3 ವಾರಗಳಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರು ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳಿದ್ದಾರೆ, ಅನ್ಯಾಯ ಮಾಡುವವನು ಹಾಗೆ ಅನ್ಯಾಯದಲ್ಲಿ ಏನೋ ಅನಿತ್ಯ ಆಗಿರುವವನು ಅನಿತ್ಯ ಆಗಿರ್ಲಿ, ಆದ್ರೆ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಓಕೆ, ಪವಿತ್ರನು ಹಾಗಂದ್ರೆ ಪರಿಶುದ್ಧವಾದವನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ. ಯಾಕಂದ್ರೆ ನಿಮ್ಮನ್ನು ಕರೆದ ಆತನು ಪರಿಶುದ್ಧನು. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಸಹ ಆ ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಎಂಬುದಾಗಿ ನೋಡಿದ್ವಿ. ಆಮೇಲೆ ಪರಿಶುದ್ಧತೆ ಇಲ್ಲದ ದೇವರನ್ನ ದರ್ಶಿಸುವಂಥದ್ದು, ಹಾಗಂದ್ರೆ ಆತನನ್ನ ಪ್ರಸನ್ನತೆಯನ್ನ ನೋಡುವಂಥದ್ದು ಅಸಾಧ್ಯ. ಓಕೆ, ಆತನನ್ನ ನೋಡ್ಬೇಕಂದ್ರೆ ನಮಗೆ ಪರಿಶುದ್ಧತೆ ಬೇಕು ಅನ್ನುವುದನ್ನ ನಾವು ಏನ್ ಮಾಡಿದ್ದೀವಿ, ನೋಡಿದ್ವಿ. ಓಕೆ, ಪರಿಶುದ್ಧತೆಯ ಅವಶ್ಯಕತೆ ಏನು ಎಂಬುದಾಗಿ ಕೆಲವು ಅಂಶಗಳನ್ನು ನೋಡಿದಿವಿ. ಮೊದಲನೇದಾಗಿ ಪರಿಶುದ್ಧತೆ, ಹೋಲಿನೆಸ್ ಈಸ್ ದ ಮಾಡೆಲ್ ಆಫ್ ಹೆವನ್. ಪರಿಶುದ್ಧತೆ ಅನ್ನುವಂಥದ್ದು ಪರಲೋಕದ ಒಂದು ಮಾದರಿ. ಓಕೆ, ಅದರಲ್ಲಿ ಎರಡನೇದಾಗಿ ನೋಡಿದ್ವಿ ಪರಿಶುದ್ಧತೆ, ಹೋಲಿನೆಸ್ ಇಸ್ ಗಾಡ್ಸ್ ವಿಲ್. ಪರಿಶುದ್ಧವಾಗಿ ಇರುವಂತದ್ದೇ ದೇವರ ಚಿತ್ತ. ಓಕೆ, ಅದರಲ್ಲಿ ನಾವು ಹಲವಾರು ಚಿತ್ತಗಳನ್ನು ನೋಡಿದ್ವಿ ಅಲ್ವಾ, ದೇವರು ನಮ್ಮ ಮೇಲಿಟ್ಟಿರುವಂತಹ ಚಿತ್ತ. ಮೂರನೇದಾಗಿ ಹೋಲಿನೆಸ್ ಇಸ್ ಗಾಡ್ಸ್ ಕಾಲಿಂಗ್. ಪರಿಶುದ್ಧತೆ ಅದು ನಮ್ಮ ಕರೆ. ಓಕೆ, ದಟ್ಸ್ ಎ ಕಾಲ್, ನಮ್ಮ ಒಂದು ಕರೆ. ಓಕೆ, ಪರಿಶುದ್ಧತೆ ಇದ್ರೆ ಮಾತ್ರ ದೇವರನ್ನ ನಾವು ಸಂಧಿಸಲು ಸಾಧ್ಯವಾಗ್ತದೆ, ಯಾಕೆಂದ್ರೆ ದೇವರು ಪರಿಶುದ್ಧ. ಓಕೆ, ಆ ಪರಿಶುದ್ಧವೇ ನಮ್ಮನ್ನ ದೇವರು ಉಪಯೋಗಿಸುವಂತ ಪಾತ್ರೆಯಾಗಿ ನಮ್ಮನ್ನ ಮಾರ್ಪಡಿಸ್ತದೆ ಎಂಬುದಾಗಿ ನಾವು ನೋಡಿದ್ದೀವಿ. ಪರಿಶುದ್ಧತೆ ನಮ್ಮನ್ನ ಪರಲೋಕಕ್ಕೆ ಕರೆದೊಯ್ತದೆ. ಓಕೆ, ಇವುಗಳೆಲ್ಲ ಪರಿಶುದ್ಧತೆಯ ಅವಶ್ಯಕತೆ ಎಂಬುದಾಗಿ ನಾವು ಏನ್ ಮಾಡಿದೀವಿ, ನಾವು ನೋಡಿದೀವಿ. ನಂತರ ಯಾವುದರಲ್ಲೆಲ್ಲ ಪರಿಶುದ್ಧತೆ ಬೇಕು ಎಂಬುದಾಗಿ ನಾವು ನೋಡಿದೀವಿ. ಓಕೆ, ಜಸ್ಟ್ ಇದೆಲ್ಲ ಒಂದು ರೀಕ್ಯಾಪ್, ಈಗಾಗಲೇ ನಡೆದಿದ ಒಂದು ರೀಕ್ಯಾಪ್. ಓಕೆ, ಅದ ಒಂದು ರಿವ್ಯೂ. ಓಕೆ, ನಾವು ಅದನ್ನ ತಿರುಗಿ ರಿವ್ಯೂ ಮಾಡ್ತಾ ಇದ್ವಿ, ಈಗಾಗಲೇ ನಾವು ನೋಡಿದ ಕಾರ್ಯ. ಓಕೆ, ಯಾವುದರಲ್ಲೆಲ್ಲ ನಾವು ಪರಿಶುದ್ಧವಾಗಿರ್ಬೇಕು, ನಮ್ಮ ನಡಕೆಗಳಲ್ಲಿ. ಓಕೆ, ಇನ್ ಅವರ್ ಆಕ್ಷನ್ಸ್. ಓಕೆ, ನಮ್ಮ ನಡಕೆಗಳಲ್ಲಿ, ನಮ್ಮ ಕಣ್ಣುಗಳಲ್ಲಿ ಪರಿಶುದ್ಧತೆ ಬೇಕು. ನಂತರ ನಮ್ಮ ಮಾತಿನಲ್ಲಿ ಪರಿಶುದ್ಧತೆ ಇರಬೇಕು. ನಮ್ಮ ಚಿಂತೆ, ನಮ್ಮ ಆಲೋಚನೆಯಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಕೈಗಳಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಕಿವಿಗಳಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ನಾಲಿಗೆಯಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಕಾಲ್ಗಳಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಕೈಗಳಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಪ್ರಾಣದಲ್ಲಿ, ಓಕೆ, ನಮ್ಮ ದೇಹದಲ್ಲಿ, ಶರೀರದಲ್ಲಿ ಪರಿಶುದ್ಧತೆ ಬೇಕು ಎಂಬುದಾಗಿ ನಾವು ನೋಡಿದ್ದೀವಿ. ಹೋದ ವಾರದಲ್ಲಿ
ಪರಿಶುದ್ಧವಾದ ಜೀವನಕ್ಕೆ ಅವಶ್ಯಕತೆಯಾಗಿರುವಂತ ಕಾರ್ಯಗಳು. ಈಗ ನಾವು ಪರಿಶುದ್ಧ ಆಗುವುದಕ್ಕೂ ಅಥವಾ ನಮ್ಮ ಪರಿಶುದ್ಧತೆಗೂ ಅವಶ್ಯವಾಗಿ ಇರುವಂತ ಕಾರ್ಯಗಳು ಎಂಬುದಾಗಿ ನಾವು ಹೋದ ವಾರದಲ್ಲಿ ಪ್ರಾರಂಭಿಸಿ ನಾವು ನೋಡಿದ್ವಿ. ಮೊದಲನೇದಾಗಿ ನಾವು ನೋಡಿದ್ವಿ ಯೇಸುವಿನ ರಕ್ತ. ಓಕೆ, ಬ್ಲಡ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ರಕ್ತ ನಮ್ಮ ಪರಿಶುದ್ಧತೆಗೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನ ತೊಳೆದು ಶುದ್ಧೀಕರಣೆ ಮಾಡ್ತದೆ. ಯೇಸು ಸ್ವಾಮಿಯ ರಕ್ತ ನಮ್ಮ ಎಂತ ಪಾಪವಾಗಿದ್ರು ಕೂಡ ತೊಳೆದು ಶುದ್ಧೀಕರಣೆ ಮಾಡುತ್ತದೆ. ಓಕೆ, ಸೆಕೆಂಡ್ ನಾವು ನೋಡಿದ್ವಿ ದೇವರ ವಾಕ್ಯ. ಓಕೆ, ಗಾಡ್ಸ್ ವರ್ಡ್. ಹೋದ ವಾರದಲ್ಲಿ ತುಂಬಾ ನನ್ನ ಜೀವನದಲ್ಲಿ ಕೂಡ ದೇವರು ಕೊಟ್ಟ ಕೆಲವು ಅನುಭವಗಳನ್ನು ಕೂಡ ನಾನು ಹಂಚಿಕೊಂಡೆ. ದೇವರ ವಾಕ್ಯ ಒಬ್ಬ ಮನುಷ್ಯನನ್ನ ಏನ್ ಮಾಡುತ್ತದೆ? ಪಾಪ ಮಾಡದ ಹಾಗೆ ಕಾಪಾಡುತ್ತದೆ, ಆತನನ್ನ ತಡೆಯುತ್ತದೆ. ಓಕೆ, ಅದರಿಂದ ದೇವರ ವಾಕ್ಯವನ್ನ ನಾವು ಹೆಚ್ಚಾಗಿ ಏನ್ ಮಾಡ್ಬೇಕು? ಗಮನ ಸಲ್ಲಿಸಬೇಕು. ಓಕೆ, ಗಾಡ್ಸ್ ವರ್ಡ್, ಸತ್ಯವೇದ ಅನ್ನುವಂಥದ್ದು. ಆಮೇಲೆ ಹೋದ ವಾರದಲ್ಲಿ ನಾನು ಹೇಳಿದೆ, ಹೇಗಾದ್ರೂ ನಾವು ಒಂದು ಸಾರಿ ಆದ್ರೂ ಸತ್ಯವೇದವನ್ನ ನಾವು ಮುಗಿಸ್ಬೇಕು. ಓಕೆ, ಓದಿ ಮುಗಿಸ್ಬೇಕು. ಯಾಕೆ? ಎಷ್ಟು ದೇವರ ವಾಕ್ಯ ಒಬ್ಬ ಮನುಷ್ಯನಲ್ಲಿ ಹೋಗ್ತದೋ ಆತನಿಗೆ ತಿಳಿಯದೆ ಅದೇನ್ ಮಾಡ್ತಾ ಇರ್ತದೆ? ಆತನ ಶುದ್ಧೀಕರಣೆ ಮಾಡ್ತಾ ಇರ್ತದೆ. ಗಾಡ್ಸ್ ವರ್ಡ್. ಕೆಲವು ಸತಿ ನಾನು ಹೇಳೋದು ಏನಂದ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಾಕ್ಯವನ್ನ ಓದಿರಿ. ಓಕೆ, ಓದ್ತಾ ಇರಿ. ಜಸ್ಟ್ ಏನು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಸುಮ್ನೆ ಓದಿ. ನಿದ್ರೆ ಬರ್ತದ? ಅದು ಬರೋದಕ್ ಮುಂಚೆ ಒಂದು 5 ನಿಮಿಷ ಓದ್ತೀರಾ? ಓದಿ, ಹಾಗೆ ಮಲಗಿ, ಪರವಾಗಿಲ್ಲ. ಬಟ್ ಈ ಗಾಡ್ಸ್ ವರ್ಡ್, ದೇವರ ವಾಕ್ಯ ಇದೆಯಲ್ಲ, ಬೈಬಲ್ ವರ್ಡ್, ಅದು ಸಾಮಾನ್ಯವಾಗಿ ನಾವು ಓದುವಂತ ಪುಸ್ತಕದಾಗೆ ಇಲ್ಲ. ಸಾಮಾನ್ಯವಾಗಿ ನಾವು ಕಲಿತುಕೊಳ್ಳುವ ಬೇರೆ ಕಾರ್ಯಗಳಾಗೆ ಇಲ್ಲ. ಸತ್ಯವೇದ, ಈ ಗಾಡ್ಸ್ ವರ್ಡ್ ಅನ್ನುವಂಥದ್ದು ಜೀವ ಉಳ್ಳವಂಥದ್ದು. ಓಕೆ, ಜೀವ. ಓಕೆ, ಅದ್ರಲ್ಲಿ ಜೀವ ಇರುವುದರಿಂದ ಅದು ನಮ್ಮ ಜೀವನವನ್ನ ಏನ್ ಮಾಡ್ತದೆ ಅಂದ್ರೆ ಶುದ್ಧೀಕರಣೆ ಮಾಡ್ತದೆ. ಅದಕ್ಕೆ ಲಾಸ್ಟ್ ಹೋದ ವಾರದಲ್ಲಿ ಒಂದು ಉದಾಹರಣೆಯನ್ನು ನೋಡಿದೀವಿ. ಅದರಿಂದ ನಾನು ಒಂದು ಶೆಡ್ಯೂಲ್ ನಾನು ಇಟ್ಟಿದ್ದೀನಿ. 6 months ಅಲ್ಲಿ ನಾವು ಸಂಪೂರ್ಣವಾದ ಸತ್ಯವೇದವನ್ನ ಓದಿ ಮುಗಿಸುವುದಕ್ಕೆ ಇರುವಂತ ಒಂದು ಪಟ್ಟಿ ಇದು ನಾನು ಈ ಮೀಟಿಂಗ್ ಮುಗಿದ ಮೇಲೆ ನಾನು ಅದನ್ನ ಗ್ರೂಪ್ ನಲ್ಲಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಅದೊಂದು ಜಸ್ಟ್ ಒಂದು A4 ಶೀಟ್, ಒಂದು ಪ್ರಿಂಟ್ ಔಟ್ ತೆಗೆದಿಟ್ಕೊಂಡ್ರು ಓಕೆ, ನಿಮ್ಮ ಬೈಬಲ್ ಅಲ್ಲಿ ಇಟ್ಕೊಳ್ಬಹುದು. ಪ್ರಿಂಟ್ ಔಟ್ ತಗೊಂಡ್ರೇನೆ ಒಳ್ಳೇದು. ತೆಗೆದು ನಾವು ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ತಗೋಬಹುದು. ಹಾಗೆ ಆಗಲ್ಲ ಅನ್ನುವಂಥವ್ರು ಕೂಡ ಹೇಳಿ, ನಾವು ಕೂಡ ಪ್ರಿಂಟ್ ಔಟ್ ನ ತೆಗೆದು ನಿಮ್ಗೆ ಕೊಡ್ತೀವಿ. ಓಕೆ, ಅದನ್ನ ನೀವು ಸತ್ಯವೇದದಲ್ಲಿ ಮಡ್ಸಿ ಇಟ್ಕೊಂಡು ಅದನ್ನ ಟಿಕ್ ಮಾಡ್ಕೊಳ್ಳಿ. ಓಕೆ, ಯಾವ್ದನ್ನು ಮುಗಿಸ್ತೀರಿ ಎಂಬುದಾಗಿ. ಅದರ ಪ್ರಕಾರ ಒಂದು 15 to 20 minutes. ಓಕೆ, ನಾವು ಫರ್ ಡೇ, ಮಾರ್ನಿಂಗ್ ಒಂದು 20 minutes, ಈವ್ನಿಂಗ್ ಒಂದು 20 minutes, ಹಾಗಂದ್ರೆ ಒಟ್ಟು 40 minutes. ಸೊ 1 hour ಅಂತ ಇಟ್ಕೊಳ್ಳೋಣ. ಫರ್ ಡೇ 1 hour. ಓಕೆ, ಫಾರ್ ಡೇ ನಮ್ಗೆ 24 hours ಇದೆ. 24 hours. ಅದರಲ್ಲಿ ಒಂದು 1 hour. ಓಕೆ, 24 hours ನಲ್ಲಿ 1 hour ದೇವರಿಗೆ ಸತ್ಯವೇದ ಓದುವುದಕ್ಕೆ ನಾವು ಕೊಟ್ರೆ ಖಂಡಿತವಾಗ್ಲೂ ನಾವೇನ್ ಮಾಡ್ಬಹುದು? ಸತ್ಯವೇದವನ್ನ ಓದಿ ಮುಗಿಸಬಹುದು. ಕೆಲವರೆಲ್ಲ ಹೀಗೆ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಪ್ರಾರ್ಥನೆ ಮಾಡದೆ ಸತ್ಯವೇದ ಓದದೆ ಮಲಗೋದಿಲ್ಲ, ಮಲಗೋದಕ್ಕೆ ಮುಂಚಿತವಾಗಿ ಆ ತರ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಕೆಲವರು ಹಾಗೆ ರಾತ್ರಿ ಕೆಲಸಕ್ಕೆ 11 ಗಂಟೆ ಆದ್ರೂ, ಏನ್ ಕೆಲಸ ಇದ್ರು 12 ಗಂಟೆ ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ? ಸತ್ಯವೇದವನ್ನು ಓದಿ ಮುಗಿಸಿ ಮಲ್ಕೊಳ್ತಾರೆ. ಇದೆಲ್ಲ ಗುಡ್ ಹ್ಯಾಬಿಟ್ಸ್, ಇದೆಲ್ಲ ಒಳ್ಳೆ ಅಭ್ಯಾಸಗಳು, ನಾವು ಬೆಳೆಸ್ಕೋಬಹುದು. ಓಕೆ, ನಾನು ಅದನ್ನ ಹಾಕ್ತೀನಿ, ನೀವು ಟ್ರೈ ಮಾಡಿ. ಹಾಗಿಲ್ಲ ನನಗೆ ಪ್ರಿಂಟ್ ಔಟ್ ಎಲ್ಲ ತೆಗಿಯಕ್ಕೆ ಕಷ್ಟ, ಗೊತ್ತಿಲ್ಲ, ಹಾಗಲ್ಲ ಅನ್ನುವಂಥವ್ರು ದಯವಿಟ್ಟು ನೀವು ನಮ್ಗೆ ಹೇಳ್ಬಹುದು. ನಾವು ಅದನ್ನ ನಿಮ್ಗೆ ಪ್ರಿಂಟ್ ಔಟ್ ತೆಗೆದುಕೊಡ್ತೀವಿ. ಸತ್ಯವೇದದಲ್ಲಿ ಅದನ್ನ ಮಡ್ಸಿ ಇಟ್ಕೊಳ್ಳಿ, ಅದನ್ನ ಟಿಕ್ ಮಾಡಿ ಓದಿ ಮುಗಿಸಿದ ಮೇಲೆ 6 months ಅದು ಹಾಕಲ್ಪಟ್ಟಿದೆ. ಅದನ್ನ ನೀವು ಮುಗಿಸಿದ ಮೇಲೆ ಅದ್ಮೇಲೆ ಟಿಕ್ ಮಾಡ್ಕೊಂಡ್ರೆ ಅದು ಮುಗಿಯುತ್ತೆ ಎಂಬುದ. ಆವಾಗ ಬೈಬಲ್ ನಲ್ಲಿ ಇದ್ರೆ ಮಡ್ಸಿ ಇಟ್ಕೋಬಹುದು, ಪೇಪರ್ ತಾನೆ. ಅವಾಗ ಅದು ಕೂಡ ಒಂದು ಪೇಪರ್ ಮಾರ್ಕ್ ತರನೇ ಇದು ತರ ಇರ್ತದೆ. ಓಕೆ, ಬುಕ್ ಮಾರ್ಕ್ ತರ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಓದಬಹುದು. ಓಕೆ, ವಾಕ್ಯ ತುಂಬಾ ಮುಖ್ಯ. ಯಾವುದಕ್ಕೆ? ನಮ್ಮ ಒಂದು ಪರಿಶುದ್ಧವಾದಂತ ಜೀವನಕ್ಕೆ. ಓಕೆ, ಇವತ್ತು ನಾವು ಸಮಯಕ್ಕೆ ತಕ್ಕ ಹಾಗೆ ಇದರಲ್ಲಿ ಇನ್ನು ಒಂದು 3 ಪಾಯಿಂಟ್ ಅನ್ನು ನೋಡೋಣ. ಓಕೆ, ಯಾವುದಂದ್ರೆ ಪರಿಶುದ್ಧವಾದ ಜೀವನಕ್ಕೆ
ಅವಶ್ಯಕತೆ ಆಗಿರುವಂತದ್ದು ಯೇಸುವಿನ ರಕ್ತ, ದೇವರ ವಾಕ್ಯ. ಇನ್ನು ಅದರಲ್ಲಿ ಇನ್ನು 3 ಕಾರ್ಯ ನೋಡ್ಬಿಟ್ಟು ಸಮಯ ಇದ್ರೆ ನಾವು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಏನ್ ಮಾಡ್ಬೇಕು ಅದನ್ನು ನೋಡಿ, ನಂತರ ಸಮಯ ಅವಕಾಶ ಇದ್ರೆ ಪರಿಶುದ್ಧವಾದ ಜೀವನ ಮಾಡುವುದರಿಂದ ನಮಗೆ ಉಂಟಾಗುವಂತ ಆಶೀರ್ವಾದಗಳು, ವಾಟ್ಸ್ ಅ ಬೆನಿಫಿಟ್. ಓಕೆ, ನಾನು ಪರಿಶುದ್ಧವಾಗಿ ನಾನು ಜೀವಿಸುವುದರಿಂದ, ಲೋಕದಿಂದ ನನ್ನನ್ನು ಬೇರ್ಪಡಿಸಿಕೊಂಡು ನಾನು ಒಬ್ಬ ಮನುಷ್ಯನಾಗಿ ನಾನು ಬದುಕುವುದರಿಂದ ಏನ್ ನನಗೆ ಪ್ರಯೋಜನ ಇದೆ. ಓಕೆ, ಅದನ್ನ ನಾವು ಏನ್ ಮಾಡಬಹುದು, ಅದನ್ನ ನಾವು ಕೂಡ ನಾವೇನ್ ಮಾಡೋಣ ನೋಡಿ ನಾವು ಕಲಿತ್ಕೊಳ್ಳೋಣ. ಓಕೆ, ದೇವರ ವಾಕ್ಯ ನಾವು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಬಹಳ ಮುಖ್ಯವಾಗಿದೆ. ಓಕೆ, ಅದರಲ್ಲಿ ಮೂರನೇದಾಗಿ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ. ಸತ್ಯವೇದ ಇಟ್ಟಿರುವಂತವರು ಕನ್ನಡದಲ್ಲಿ ಒಬ್ಬರು, ಇಂಗ್ಲಿಷ್ ನಲ್ಲಿ ಒಬ್ಬರು ಬೇಗ ತೆಗೆದು ಬೇಗ ಓದೋಣ. ಎಷ್ಟು ನಾವು ಫಾಸ್ಟ್ ಆಗಿ ನಾವು ಓದ್ತೇವೆ ಅಷ್ಟು ಬೇಗ ನಾವು ಮುಂದೆ ಹೋಗ್ಬಹುದು. ಓಕೆ, 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ. 1 Corinthians chapter 3 verse 16. ಓಕೆ, ಬೇಗ ಯಾರು ಓದ್ತೀರಾ? Amen. That the Spirit of God dwells in you. ಓಕೆ, ಕನ್ನಡದಲ್ಲಿ 1 ಕೊರಿಂಥ 3:16. ಕನ್ನಡ ಬೈಬಲ್ ಯಾರು ಇಟ್ಟಿಲ್ವಾ? ಓಕೆ, ಕನ್ನಡ ಬೈಬಲ್ ಯಾರು ಇಟ್ಟಿಲ್ವಾ? 1 ಕೊರಿಂಥ 3:16. Hallelujah. ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ ಗೊತ್ತಿಲ್ಲವೋ? ಓಕೆ, ನೀವು ದೇವರ ಆಲಯಗಳಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿ ಇದ್ದಾನೆ. ಓಕೆ, ದ ಥರ್ಡ್ 3ನೇ ಪ್ರಮುಖವಾದಂತ ಕಾರ್ಯ ಏನಂದ್ರೆ, ನಾವು ದೇವರ ಆಲಯವಾಗಿದ್ದೇವೆ. ಓಕೆ, ಯಾವುದು ದೇವರ ಆಲಯ? ಈಗ ನಾವು ಸೇರಿ ಬರುವಂತದ್ದು ಬಂದು ಜಸ್ಟ್ ಗ್ಯಾದರಿಂಗ್. ಓಕೆ, ಆದರೆ ರಿಯಲ್ ದೇವರ ಆಲಯ ಎಂಬುದಾಗಿ ಹೇಳುವಾಗ ನಾವೇ ದೇವರ ಆಲಯ. ಓಕೆ, ವಿ ಆರ್ ದ ಟೆಂಪಲ್ ಆಫ್ ಗಾಡ್. ಹಾಗಂದ್ರೆ ಟೆಂಪಲ್ ಆಫ್ ಗಾಡ್ ಅಂದ್ರೆ ಏನು? ದೇವರು ವಾಸ ಮಾಡುವ ಸ್ಥಳ. ಓಕೆ, ಹಾಗಂದ್ರೆ ಈಗ ಇದನ್ನ ಸ್ವಲ್ಪ ನಾವು ಅದನ್ನ ಯೋಚನೆ ಮಾಡಿ ನೋಡುವುದಾದ್ರೆ, ಈಗ ದೇವರು ಎಲ್ಲಿ ಇದ್ದಾರೆ ಎಂಬುದಾಗಿ ಹೇಳುವಾಗ ನಾವು ಅನೇಕರು ಏನ್ ಅನ್ಕೊಳ್ತೀವಿ, ನಾವು ಸೇರಿ ಬಂದು ಸ್ತೋತ್ರ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ಕರೆಕ್ಟಾ? ಮಾತಾಡಿ, ಪರವಾಗಿಲ್ಲ, ಮಾತಾಡ್ಬಹುದು, ಅನ್ಮ್ಯೂಟ್ ಮಾಡಿ. ಓಕೆ, ದೇವರು ನಾವು ಆರಾಧನೆ ಮಾಡುವಾಗ ನಮ್ಮ ಮಧ್ಯದಲ್ಲಿ ಇರ್ತಾರಾ? ಎಸ್ ಆರ್ ನೋ? ಎಸ್, ಇದ್ದಾರೆ. ಓಕೆ, ಇದು ನಾರ್ಮಲ್ ಅಲ್ವಾ? ಅದರಿಂದ ನಾವು ಪ್ರಾರ್ಥನೆ, ಒಂದು ಮನೆ ಕೂಟ ಅಂದ್ರು, ಸಭೆ ಆರಾಧನೆ ಅಂದ್ರು ಕೂಡ ಫಸ್ಟ್ ನಾವು ಆರಾಧನೆ ಮಾಡ್ತೀವಿ. ಓಕೆ, ಇದು ನಮ್ ನಾರ್ಮಲ್ ಆಗಿರುವಂತ ಕಾರ್ಯ. ಆದ್ರೆ ದೇವರು ಆರಾಧನೆ ಮಾಡುವ ಸ್ಥಳದಲ್ಲಿ ಮಾತ್ರ ಇಳಿದು ಬರ್ತಾರಾ, ಅಥವಾ ಯಾವಾಗ್ಲೂ ನಮ್ಮಲ್ಲಿ ಇರ್ತಾರ? ಹೇಳಿ, ಯಾವಾಗ್ಲೂ ದೇವ್ರು ನಮ್ಮಲ್ಲಿ ಇರ್ತಾರ ಅಥವಾ ಆರಾಧನೆ ಮಾಡುವ ಸ್ಥಳದಲ್ಲಿ ಮಾತ್ರ ಇಳಿದು ಬರ್ತಾರ? ಈಗ ನಾರ್ಮಲ್ ಆಗಿ ನಾವು ಬೇರೆ ದೇವರ ನಂಬಿಕೆ ಇರುವಂತವ್ರನ್ನ ನೋಡಿದ್ರೆ, ಅವ್ರು ನಾರ್ಮಲ್ ಆಗಿ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರನ್ನ ಹುಡುಕಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅದರಲ್ಲಿ ಭಯಭಕ್ತಿಯನ್ನು ತೋರಿಸ್ತಾರೆ. ಭಯದಿಂದ, ಭಕ್ತಿಯಿಂದ. ಇವನ್ ನಾನೇ ತುಂಬಾ ಸತಿ ನೋಡಿದ್ದೀನಿ. ಈಗ ರೋಡ್ ಅಲ್ಲಿ ನಡ್ಕೊಂಡು ಹೋಗುವಾಗ ಅವ್ರು ಹೋಗುವ ಮುಂದೆ ದೇವಸ್ಥಾನ ಏನಿರೋದು ತಕ್ಷಣ ಚಿಪ್ಲಿಯನ್ನ ಬಿಚ್ಚಿ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಕೈ ಮುಗಿದು ನಮಸ್ಕಾರ ಅಂತ, ನಮಸ್ಕಾರ ಹೇಳೋದಿಲ್ಲ, ಬಟ್ ಹಂಗೆ ಮಾಡಿ ಏನ್ ಮಾಡ್ತಾರೆ, ಹೋಗ್ತಾರೆ, ಹಿಂಗ್ ಮಾಡ್ಕೊಂಡು ಹೋಗ್ತಾರೆ, ಹಿಂಗ್ ಮಾಡ್ಕೊಂಡು ಏನೋ ಮಾಡ್ತಾರೆ, ಏನೋ ಒಂದು ಆಕ್ಷನ್ ಮಾಡ್ತಾರೆ. ಅದನ್ನ ಏನು ಅಲ್ಲಿ ಆ ಒಂದು ದೇವಸ್ಥಾನದಲ್ಲಿ ದೇವರು ಇದ್ದಾರೆ ಅಂತ ಒಂದು ಭಕ್ತಿಯನ್ನು ತೋರಿಸ್ತಾರೆ. ಹಾಗನ್ನುವಾಗ
ದೇವರ ಮಕ್ಕಳಾಗಿರುವಂತ ನಮ್ಮಲ್ಲಿ ದೇವರು ವಾಸವಾಗಿದ್ದಾನೆ. ನಾನು ಹೇಳ್ತೀನಿ, ನಾವು ಸೇರಿ ಬರುವಂತ ಆ ಒಂದು ಸ್ಥಳ ದೇವರ ಆಲಯ ಅಲ್ಲ, ಗ್ಯಾದರ್ ಆಗುವಂತ ಪ್ಲೇಸ್ ಅಷ್ಟೇ. ಓಕೆ, ನಾವು ನಾವೇ ದೇವರ ಆಲಯವಾಗಿದ್ದೇವೆ. ಈಗ ದೇವರು ಎಲ್ಲಿ ವಾಸವಾಗಿದ್ದಾನೆ ಅಂದ್ರೆ ನಮ್ಮಲ್ಲಿ ವಾಸವಾಗಿದೆ. ಹಾಗಾದ್ರೆ ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ಓಕೆ, ದ ಗಾಡ್ ಸ್ಪಿರಿಟ್, ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ಯಾಕೆ ಅಂತ ನೋಡುವಾಗ ನಮ್ಮನ್ನ ಕಾಪಾಡುವುದಕ್ಕೆ, ನಮ್ಮನ್ನ ಪರಿಶುದ್ಧವಾಗಿ ಕಾಯ್ದುಕೊಳ್ಳುವುದಕ್ಕೆ. ಓಕೆ, ಈಗ ದೇವರ ಆತ್ಮನು ನಮ್ಮಲ್ಲಿ ಯಾಕೆ ವಾಸವಾಗಿದ್ದಾನೆ? ನಮ್ಮನ್ನ ಪರಿಶುದ್ಧವಾಗಿ ಕಾಪಾಡುವುದಕ್ಕೆ, ಕಾಯುವುದಕ್ಕಾಗಿ. ಓಕೆ, ಈಗ ಈಗ ನಾರ್ಮಲ್ ಆಗಿ ನಾವು ಯೋಚನೆ ಮಾಡಿ ನೋಡೋಣ. ಈಗ ನಮ್ಮ ದೇಹವು ದೇವರ ಆಲಯವಾಗಿ ಇದೆ. ಓಕೆ, ಇರುವುದಾದ್ರೆ ಅಲ್ಲ, ದೇವರ ಆಲಯವಾಗಿದೆ, ದೇವರು ವಾಸವಾಗಿದ್ದಾರೆ. ಹಾಗಂದ್ರೆ ಈ ಒಂದು ಆಲಯ, ಹಾಗಂದ್ರೆ ನಮ್ಮ ಒಂದು ದೇಹವನ್ನ ಅಶುದ್ಧಕ್ಕೆ ನಾವು ಹೇಗೆ ಒಪ್ಪಿಸಿಕೊಡಲು ಸಾಧ್ಯವಾಗ್ತದೆ? ಸರಿ, ಹಾಗೆ ನಾವು ಒಂದು ವೇಳೆ ನಮ್ಮ ದೇಹವನ್ನ ದೇವರು ಬಯಸದೇ ಇರುವಂತ ಪಾಪದ ಕಾರ್ಯಕ್ಕೆ ನಾವು ಬಳಸ್ತೀವಿ ಅಂತ ಇಟ್ಕೊಳ್ಳಿ, ಉಪಯೋಗಿಸ್ತೀವಿ ಅಂತ ಇಟ್ಕೊಳ್ಳಿ. ಆಗ ದೇವರ ಆತ್ಮನು ಅಲ್ಲಿ ಹೇಗೆ ಇರ್ತಾನೆ ಅಲ್ವಾ? ಎರಡು ಕಾರ್ಯ ಇದನ್ನ ನಾವು ಗಮನಿಸಬೇಕು. ಒಂದು, ನಮ್ಮ ದೇಹ ಅದು ದೇವರ ಆಲಯ. ಯಾಕೆ ಅದನ್ನ ನೋಡ್ರಿ, ಪೌಲನು ಆ ಒಂದು ವಾಕ್ಯದಲ್ಲಿ ಹೇಳುವಾಗ, ನೀವು ದೇವರ ಆಲಯವಾಗಿದ್ದೀರಿ ಎಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂದು ನೀವು ತಿಳಿಯದೇ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ ಅಂತಾರೆ. ಡು ನಾಟ್ ನೋ, ನಿಮ್ಗೆ ಗೊತ್ತಿಲ್ವಾ? ನೀವೇ ದೇವರ ಆಲಯ. ನಿಮ್ಮಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಈಗ ನಾವು ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರಲ್ಲಿ, ಓಕೆ, ಅದಕ್ಕೆ ನಾವು ಏನ್ ಹೇಳ್ತೀವಿ? ನಮ್ಮ ದೇಹವನ್ನ ಯಾಕೆ ನಾವು ಗಮನ ಸಲ್ಲಿಸಬೇಕು? ಯಾಕೆ ನಾವು ಕಣ್ಣನ್ನು ಅಶುದ್ಧಕ್ಕೆ ಒಪ್ಪಿಸ್ಕೊಡ್ಬಾರ್ದು? ಯಾಕೆ ನಾವು ಕೈಯಾರ ಪಾಪ ಮಾಡಬಹುದು? ಯಾಕೆ ನಾವು ಇಚ್ಛೆಯಲ್ಲಿ ನೋಡಬಾರ್ದು? ಯಾಕೆ ನಮ್ಮ ಬಾಯಲ್ಲಿ ಕೆಟ್ಟ ಮಾತನ್ನ ಹಾಡಬಾರ್ದು? ಯಾಕೆ ನಾವು ಕೆಟ್ಟ ಕಾರ್ಯಗಳನ್ನ ಕೇಳಬಾರ್ದು, ನೋಡಬಾರ್ದು? ಕೆಟ್ಟ ಲೋಕದ ಹಾಗೆ ಯಾಕೆ ನಾವು ಇರಬಾರ್ದು? ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ. ನಾರ್ಮಲ್ ಆಗಿ ನೋಡಿ, ದೇವರ ದೇವಸ್ಥಾನ ಅಂತ ತೆಗೆದುಕೊಂಡ್ರೆ ಶುದ್ಧವಾದದ್ದು, ನಾರ್ಮಲ್ ದೇವಸ್ಥಾನ, ಅದರಲ್ಲಿ ಪರಿಶುದ್ಧ ಗುಡಿ ಎಂಬುದಾಗಿ ಇಟ್ಟಿರ್ತಾರೆ ಅಲ್ಲ, ತುಂಬಾ ಶುದ್ಧವಾಗಿ, ಚಪ್ಪಲಿ ಹಾಕೊಂಡು ಹೋಗಕ್ಕಾಗಲ್ಲ. ನಾರ್ಮಲ್ ಆಗಿ ಒಂದು ದೇವಸ್ಥಾನವನ್ನು ನೋಡಿ ಕೈ ಮುಗಿದ್ರು ಕೂಡ ಚಪ್ಪಲಿಯನ್ನ ಬಿಚ್ಚಿ ಅವರು ಕೆಲವು ಸತಿ ಬಸ್ಸಲ್ಲಿ ಹೋಗ್ತಾ ಇದ್ರು ಕೂಡ ಅವ್ರು ಚಪ್ಪಲಿ ಬಿಚ್ಚಿನೇ ಏನ್ ಮಾಡ್ತಾರೆ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಹಾಗಂದ್ರೆ ಏನು? ದೇವರಿರುವಂತ ಸ್ಥಳ. ಹಾಗೆ ಅದೇ ರೀತಿನಲ್ಲಿ ನಮ್ಮ ಒಂದು ಆಲಯ, ಹಾಗಂದ್ರೆ ನಮ್ಮ ಒಂದು ದೇಹ ದೇವರಿರುವಂತ ಒಂದು ಆಲಯ, ಟೆಂಪಲ್ ಆಫ್ ಗಾಡ್. ಓಕೆ, ಟೆಂಪಲ್ ಆಫ್ ಗಾಡ್. ದೇವರು ಎಲ್ಲಿ ವಾಸವಾಗಿದ್ದಾನೆ? ಸಾಲಮೋನನು ಕಟ್ಟಿದ ದೇವಾಲಯದಲ್ಲಿ ವಾಸವಾಗಿದ್ದಾನೆ. ಓಕೆ, ಈವನ್ ಯೆರೂಸಲೇಮಲ್ಲಿರುವ ಆಲಯದಲ್ಲಿ ವಾಸವಾಗಿದ್ದಾನೆ. ಈಗ ನಾವು ಸೇರಿ ಬಂದು ಆರಾಧನೆ ಮಾಡುವ ಸ್ಥಳದಲ್ಲಿ ವಾಸವಾಗಿದ್ದಾನೆ. ಆದ್ರೆ ಆತ ನಮ್ಮ ಪ್ರತಿಯೊಬ್ಬರಲ್ಲಿ ವಾಸವಾಗಿದ್ದಾನೆ. ಸೇಮ್ ಟೈಮ್ ನಮ್ಮಲ್ಲಿ ಆತನು ವಾಸವಾಗಿದ್ದಾನೆ. ಆತನು ಏನ್ ಮಾಡುವುದಿಲ್ಲ ಅಂದ್ರೆ ಬಿಟ್ಟು ಹೋಗುವುದಿಲ್ಲ, ಬಟ್ ನಾವು ಆತನನ್ನು ಅವಾಯ್ಡ್ ಮಾಡ್ತೇವೆ. ಕೆಲವು ಸತಿ ಅವ್ರು ನಮ್ಮಲ್ಲಿ ಇದ್ಕೊಂಡೇ ಅವರು ದುಃಖ ಪಡ್ತಾರೆ. ಯಾಕಂದ್ರೆ ಹೇಳುವಾಗ ನೋಡಿ, ಸ್ಪಿರಿಟ್, ಆತ್ಮನನ್ನುವಾಗ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮ. ನಾವು ಎಲ್ಲಿ ಆತ್ಮನು ಹೋಲಿ ಸ್ಪಿರಿಟ್ ಅಂತ ನೋಡುವ, ಹೋಲಿ ಸ್ಪಿರಿಟ್ ಅಂತ ನೋಡುವ. ಹೆಂಗ್ರೆ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನು. ಯಾಕಂದ್ರೆ ಪರಿಶುದ್ಧ ಆತ್ಮನ್ ಈಸ್ ಹೋಲಿ. ಹಾಗಂದ್ರೆ ಅಶುದ್ಧಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಅರ್ಥ. ಹಾಗಂದ್ರೆ ಈಗ ನಿಮ್ಮಲ್ಲಿ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಲ್ಲಿ, ನಮ್ಮ ಸಭೆಯಲ್ಲಿರುವ ಎಲ್ಲ ಯವನಸ್ಥರಲ್ಲಿ, ಎಲ್ಲ ಟೀನೇಜ್ ನಲ್ಲಿ, ಎಲ್ಲ ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ. ಓಕೆ, ವಾಸವಾಗಿದ್ದಾನೆ. ಇದನ್ನ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆಗ ನಾವು ಅಷ್ಟು ಬೇಗನೆ ಪಾಪ ಮಾಡಕ್ ಆಗೋದಿಲ್ಲ. ಹೇಗೆ ಆಗುತ್ತೆ? ಈಗ ಕೆಲವು ಸತಿ ನಾವು ಸಭೆಯಲ್ಲಿ ಆರಾಧನೆ ಮಾಡುವಾಗ ನಾವು ಪಾಪ ಮಾಡಲ್ಲ. ಯಾಕೆ? ದೇವರಲ್ಲಿ ಬಂದ್ಬಿಡುತ್ತಾರೆ, ದೇವರು ಇದ್ದಾರೆ ಅನ್ಕೊಳ್ತೀವಿ. ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ತುಂಬಾ ಭಕ್ತಿ ಅಂತ, ಯಾಕೆ? ದೇವರಲ್ಲಿ ಇದ್ದಾರೆ ಅಂತ. ಆದ್ರೆ ನಮ್ಮಲ್ಲೇ ದೇವರಿದ್ದಾರೆ. ಇನ್ನು ಹೋಗುವ ಸ್ಥಳದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮಲ್ಲೇ ಇರ್ತಾರೆ.
ಈಗ ಸ್ಕೂಲ್ಗೆ ಹೋಗ್ತೀವಿ, ಆಗ ನಾವು ಏನಾದ್ರು ಒಂದು ಅಶುದ್ಧವಾದದನ್ನು ನೋಡ್ತೀವಿ, ದೇವ್ರು ನಮ್ಮಲ್ಲೇ ಇದ್ದಾರೆ. ಕಾಲೇಜಿಗೆ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಟ್ರೈನಲ್ಲಿ ಹೋಗ್ತೀವಿ, ಅಥವಾ ಎಲ್ಲ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಸಭೆಗೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಹೋಗುವ ಸ್ಥಳಗಳೆಲ್ಲ ನಮ್ಮಲ್ಲಿ ಆತ್ಮನಿದ್ದಾನೆ. ಎಲ್ಲಿದ್ದಾನೆ? ಎಲ್ಲಾ ಸ್ಥಳದಲ್ಲಿ ಇದ್ದಾನೆ. ಅದಕ್ಕೆ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಅಶುದ್ಧವಾದ ಸ್ಥಳದಲ್ಲಿ ನಿಂತ್ಕೊಳ್ಳಬಾರದು, ಅಶುದ್ಧವಾದದನ್ನು ನೋಡಬಾರದು. ಅದಕ್ಕೆ ನಾವು ಮುಂಚೆ ನೋಡಿದ್ವಿ ಅಲ್ಲ, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಮನಸ್ಸು, ನಮ್ಮ ಹೃದಯ. ಯಾಕೆ? ದೇವರ ಆತ್ಮನು ವಾಸ ಮಾಡುವ ಸ್ಥಳ ನಮ್ಮ ಒಂದು ದೇಹ. ಅದಕ್ಕೆ ನಾವು ಕೆಡಿಸಬಾರದು. ಯಾಕೆ ಧೂಮಪಾನ ಮಾಡಬಾರದು? ಅದು ದೇಹವನ್ನು ಮಾತ್ರ ಅಲ್ಲ, ದೇವರ ಆಲಯವನ್ನು ಕೆಡಿಸ್ತದೆ. ಯಾವ ದೇವರಲ್ಲಿ? ನಮ್ಮ ದೇಹ. ಯಾಕೆ ಅಶುದ್ಧವಾದದ್ದು ಮಾತಾಡಬಾರದು? ನಮ್ಮ ಬಾಯಿ, ನಾವು ದೇವರು ವಾಸವಾಗಿರುವಂತ ದೇವರ ಆಲಯ ನಾವು. ಯಾಕೆ ಅಶುದ್ಧವಾದದ್ದು ಕೇಳಬಾರದು? ಯಾಕೆ ಅಶುದ್ಧವಾದ ನೋಡಬಾರದು? ಯಾಕೆ ಅಶುದ್ಧವಾದ ಕ್ರಿಯೆಗಳನ್ನ ಮಾಡಬಾರದು? ಎಲ್ಲರೂ ಮಾಡ್ತಾರಲ್ಲ ಅಂತ ನಾವು ಮಾಡಬಾರದು. ಯಾಕೆ? ಅವರುಗಳಲ್ಲಿ ದೇವರಿಲ್ಲ. ಆ ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ದೇವರ ಆತ್ಮನು ವಾಸ ಮಾಡ್ತಾ. ಅಲ್ಲಿ ಪೌಲನು ಬರೆಯುವಾಗಿ ಹೇಳ್ತಾರೆ, ದೇವರ ಆತ್ಮನು ಕೊನೆಯ ತನಕ, ದೇವರ ಬರುವನ ತನಕ ನಮ್ಮಲ್ಲಿ ಇದ್ದುಕೊಂಡು ನಮ್ಮ ಮುಂದೆ ನಡೆಸ್ತಾನೆ. ದೇವರ ಆತ್ಮನು ಏನ್ ಮಾಡ್ತಾನೆ? ದೇವರ ಬರುವನ ತನಕ ನಮ್ಮಲ್ಲಿ ಇದ್ದುಕೊಂಡು ನಡೆಸ್ತಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾಜಕರುಗಳು ದೇವರ ಸ್ವರವನ್ನು ಕೇಳಿ ಜನಗಳಿಗೆ ಬಂದು ತಿಳಿಸ್ತಾ ಇದ್ರು. ಯಾವುದೋ ಒಂದು ಕಾರ್ಯ ಮಾಡ್ಬೇಕಂದ್ರು, ಒಂದು ತೀರ್ಮಾನ ತೆಗೆದುಕೋಬೇಕಂದ್ರು ಕೂಡ ಅವರು ದೇವರ ಶಬ್ದ ಕೇಳ್ಬೇಕೆಂಬುದಾಗಿ ಹೇಳುವಾಗ ಆ ಯಾಜಕರ ಚಿತ್ರವನ್ನು ನೋಡಿರ್ತೀರಾ. ಇಲ್ಲಿ ಒಂದು ಪಟ್ಟಿ ಇರ್ತದೆ, 12 ಕುಲದವರ ಅವರ ಒಂದು ಹೆಸರುಗಳು ಬರೆಯಲ್ಪಟ್ಟಂತ ಕೆಲವು ಒಂದು ಸ್ಟೋನ್ಸ್ ಗಳು ಇರ್ತದೆ. ಯಾಜಕನು ಅದನ್ನ ತರಿಸಿಕೊಂಡು, ಯಾಜಕನ ವಸ್ತ್ರದಲ್ಲಿ ನಾರ್ಮಲ್ ಆಗಿ ಅದು ಇರುತ್ತೆ. ಆತನು ದೇವರ ಹತ್ರ ಒಂದು ಉತ್ತರ ಪಡ್ಕೋಬೇಕು, ದೇವರಿಂದ ಯಾವ್ದಾರು ಒಂದು ಮಾರ್ಗದರ್ಶನ ಹೊಂದ್ಕೋಬೇಕು, ಅಥವಾ ಒಂದು ತೀರ್ಮಾನ ತಗೋಬೇಕು. ಏನ್ ತೀರ್ಮಾನ ತಗೋಬೇಕೆಂಬುದಾಗಿ ಗೊತ್ತಿಲ್ಲ. ಹಾಗಿರುವಂತ ಸಮಯದಲ್ಲಿ ಹಳೆ ಒಡಂಬಡಿಕೆ ಹೇಳಲ್ಪಟ್ಟಿದೆ, ಊರಿಮ್ ತುಮ್ಮಿಮ್ ಎಂಬುದಾಗಿ 2 ಕಲ್ಲುಗಳು. ಕೆಲವು ಹಿಸ್ಟಾರಿಕಲ್ ತಜ್ಞರು ಹೇಳ್ತಾರೆ, ಅದರಲ್ಲಿ ಒಂದು ಬ್ಲಾಕ್ ಆಗಿರುವಂತ ಕಲ್ಲು, ಒಂದು ವೈಟ್ ಆಗಿರುವಂತ ಕಲ್ಲು, 2 ಕಲ್ಲುಗಳು ಇರುತ್ತೆ. ಅದನ್ನ ಊರಿಮ್ ತುಮ್ಮಿಮ್ ಎಂಬುದಾಗಿ ಹೇಳ್ತಾರೆ. ಅದನ್ನ ಯಾಜಕನು ಆ ಒಂದು ದೇವದರ್ಶನ ಗುಡಾರಕ್ಕೆ ಹೋಗುವಾಗ ಅದನ್ನ ಏನ್ ಮಾಡ್ತಾನೆ? ಅದನ್ನ ತನ್ನ ಒಂದು 2 ಕೈನಲ್ಲಿ ಇಟ್ಕೊಂಡು, ತನ್ನ ಒಂದು ಜೋಬ್ ತರ ಒಂದು ಇದರಲ್ಲಿ ಕೈ ಇಟ್ಕೊಂಡು ಏನ್ ಮಾಡ್ತಾರೆ? ಅವರು ದೇವರ ಆಲಯಕ್ಕೆ, ಈವನ್ ಟೆಂಪಲ್ ಆಫ್ ಗಾಡ್ ಕೂಡ ಹೋಗ್ತಾರೆ. ಏನಕ್ಕೆ? ತೀರ್ಮಾನ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ಈ ಜನರ ಜೊತೆಗೆ ಯುದ್ಧಕ್ಕೆ ಹೋಗ್ಬಹುದಾ, ಈ ದೇಶಕ್ಕೆ ವಿರೋಧವಾಗಿ. ಯಾಕಂದ್ರೆ ದೇವರ ಸ್ವರ ಕೇಳಕ್ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಅದು ಸಾಮಾನ್ಯವಾಗಿ ಇವನ್ ಸೌಲನ ಕಾಲದಲ್ಲಿ ಕೂಡ ಒಂದು ಘಟನೆ ಈ ರೀತಿನಲ್ಲಿ ನಡೆಯಿತು. ದೇವರ ಸ್ವರ ಕೇಳಿಲ್ಲ, ಸಾಮವೇಲ ಹತ್ರ ಉತ್ತರ ಬಂದಿಲ್ಲ, ಅಂದ ಊರಿಮ್ ತುಮ್ಮಿಮ್ ಅನ್ನುವಂತ ಆ ಒಂದು ಕಾರ್ಯವನ್ನು ತೆಗೆದುಕೊಂಡು ಯಾಜಕರು ಹೋಗುವಾಗ, ಅವಾಗ ದೇವರು ಉತ್ತರ ಕೊಡೋದಕ್ಕೆ ಏನ್ ಮಾಡುತ್ತಂತೆ? ಆ ಕಲ್ಲು ಬಂದು ಶೈನ್ ಆಗ್ತಾ ಇರ್ತದೆ, ಒಂದು ಬ್ಲಿಂಕ್ ಆಗುತ್ತಂತೆ. ನಾರ್ಮಲ್ ಕಲ್ಲೇ ಅದು ದೇವರ ಉತ್ತರ ಕೊಡೋಕೆ ಉಪಯೋಗಿಸಿದಂತ ಕಾರ್ಯ. ಆಗ ಮಾಡಬಹುದು, ಮಾಡಬಾರದು ಎಂಬುದಾಗಿ ಉತ್ತರ ಪಡ್ಕೊಳ್ಳುವಂತ ಕಾರ್ಯ. ಹಾಗಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರು ದೇವರ ಒಂದು ಕಾರ್ಯವನ್ನ ತಿಳಿದುಕೊಳ್ಳಬೇಕಂದ್ರೆ ಇಷ್ಟೆಲ್ಲ ಅವ್ರು ಹೋಗ್ಬೇಕಾಗಿತ್ತು. ಬಟ್ ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರ ಅದೆಲ್ಲವನ್ನ ಬದಲಾಯಿಸ್ಬಿಟ್ಟು ಏನ್ ಮಾಡಿದಾರೆ ಅಂದ್ರೆ, ನಿಮ್ಮಲ್ಲಿ ಇರುವ ದೇವರ ಆತ್ಮನು ನಿಮ್ಮನ್ನ ನಡೆಸ್ತಾನೆ, ನಡೆಯತಕ್ಕ ಮಾರ್ಗ ಇದೆ ಎಂಬುದಾಗಿ ದೇವರ ಆತ್ಮನು ತೋರಿಸ್ತಾನೆ. ಹಾಗಂದ್ರೆ ದೇವರ ಆತ್ಮನು ನಮ್ಮಲ್ಲಿ ಇರುವಂತದ್ದು ಯಾಕೆಂದ್ರೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಲ್ಪಡುವುದಕ್ಕೆ ನಮಗೆ ಯಾವ ಆಲೋಚನೆ ಬೇಕು ಆ ಆಲೋಚನೆಯನ್ನು ಕೊಡುವುದಕ್ಕೆ. ಕೆಲಸತಿ ನಮ್ಮ ಒಂದು ಕನ್ಫ್ಯೂಷನ್ ನಲ್ಲಿ ನಾವು ಸರಿಯಾದ ತೀರ್ಮಾನ ತೆಗೆದುಕೊಳ್ಳಕ್ ಆಗೋದಿಲ್ಲ. ನಮ್ಮ ಒಂದು ಯೋಚನೆಗಳು ಅಲ್ವಾ, ನಮಗೆ ನಾರ್ಮಲ್ ಆಗಿ ನಮ್ಗೆ ಮುಂದೆ ಇರುವಂತ ಒಂದು ಕಾರ್ಯವನ್ನ ನೋಡಿ ನಾವು ತೀರ್ಮಾನ ತೆಗೆದುಕೊಳ್ಳಕ್ ಆಗಲ್ಲ. ನೆಕ್ಸ್ಟ್ ಏನಾಗ್ತದೆ ಗೊತ್ತಾಗಲ್ಲ.
ಅಲ್ವಾ? ಆದ್ರೆ ದೇವರ ಆತ್ಮನಿಗೆ ಎಲ್ಲ ಗೊತ್ತಿದೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಆತನು ನಮ್ಮಲ್ಲಿ ಇದ್ದಾನೆ. ಅದು ದೊಡ್ಡ ಕಾರ್ಯ. ಅದು ತುಂಬಾ ಸಿಂಪಲ್ ಆಗಿ ನೆನೆಸ್ಕೊಂಡು ನಾವು ಅದನ್ನ ಕಲ್ಕೋಬಾರದು. ಅವರು ನಮ್ಮಲ್ಲಿ ವಾಸವಾಗಿದ್ದಾನೆ. ನೀವು ಎಲ್ಲೋ ಹೋಗ್ಬೇಕಾಗಿಲ್ಲ, ನಮ್ಮಲ್ಲಿ ಇದ್ದಾನೆ. ಅದಕ್ಕೆ ಕೆಲವು ಸತಿ ನಮ್ಮ ಮನಸ್ಸಲ್ಲಿ ಏನಾಗ್ತದೆ ಅಂದ್ರೆ ಸಂಚಲ ಆಗ್ತದೆ. ನಾವು ಒಂದು ವೇಳೆ ತಪ್ಪಿ ಹೋಗುವಾಗ, ನಾವು ಮಾರ್ಗ ತಪ್ಪುವಾಗ ನಮ್ಮ ಮನಸ್ಸು ಒಂಥರ ಏನಾಗ್ತದೆ, ಒಂಥರ ಗಲಿಬಿಲಿ ಆಗ್ತದೆ. ಏನಾಗ್ತದೆ ಅಂದ್ರೆ ಒಂಥರ ಸಂಚಲ ಆಗ್ತದೆ, ಸಮಾಧಾನ ಇರೋದಿಲ್ಲ. ಒಂಥರ ಸಮಾಧಾನ ಇರೋದಿಲ್ಲ. ಏನೋ ಒಂಥರ ಕಳ್ಕೊಂಡಾಗೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಏನಾಗುತ್ತಂದ್ರೆ ಒಂಥರ ಆ ಏನೋ ಎಲ್ಲ ಕಳೆದ್ಕೊಂಡು ಏನು ಎಲ್ಲ ಬಿಟ್ಬಿಟ್ಟಿದೀವಿ ಅನ್ನುವ ತರ ಒಂದು ಸ್ಥಿತಿಗೆ ಬಂದ್ಬಿಡ್ತೀವಿ. ಯಾಕೆ ಗೊತ್ತಾ? ಯಾಕಂದ್ರೆ ಆತನು ನಮ್ಮಲ್ಲಿ ಮಾರ್ಗದರ್ಶನ ನೀಡದೆ ಹೋಗುವಾಗ ನಾವು ತುಂಬಾ ಸಮಸ್ಯೆಗಳಲ್ಲಿ ಆಗ್ತೀವಿ. ನಮ್ಮನ್ನು ನಡೆಸುವುದಕ್ಕೆ ಅವರಿದ್ದಾರೆ, ಅವನ ಕಳ್ಕೋಬಾರದು. ನಮಗೆ ಆಲೋಚನೆ ಕೊಡುವುದಕ್ಕೆ ಅವರಿದ್ದಾನೆ, ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ. ಅದಕ್ಕೆ ನಮ್ಮಲ್ಲಿ ಆತನ ಇದ್ದಾನೆ. ಯಾಕೆ? ನಾವು ಅಶುದ್ಧವಾದ ತೀರ್ಮಾನ ತೆಗೆದುಕೊಂಡು ನಮ್ಮ ದೇಹವನ್ನು ಏನ್ ಮಾಡಬಾರ್ದು, ಕೆಡಿಸಬಾರ್ದು. ಕೆಲವು ಸತಿ ನಾವು ನಮ್ಮ ದೇಹವನ್ನ ತುಂಬಾ ಅಲಕ್ಷ್ಯ ಮಾಡ್ಬಿಡ್ತೀವಿ. ನಾವು ಯಾಕಂದ್ರೆ ದೇವರ ಆಲಯ, ಕ್ಲೀನ್ ಆಗಿ ನೋಡ್ಕೋಬೇಕು, ದಿನ ಸ್ನಾನ ಮಾಡ್ಬೇಕು. ಕೆಲವು ಸತಿ ಎಲ್ಲ ಯೌವನಸ್ಥರುಗಳಿಗೆ ಕಿವಿ ಚುಚ್ಕೊಬೇಡಿ, ಇದೆಲ್ಲ ಹಾಕೋಬೇಡಿ ಅಂತ ಕೆಲವರು ಅವ್ರ ಕೋಪ ಬರುತ್ತೆ. ಏನು ಟ್ರೆಂಡ್ ಅಂತಾರೆ. ಯಾಕೆ? ಈ ದೇವರ ಆಲಯ ಕೆಡಿಸಬಾರದು. ಫುಲ್ ದೇವರ ಆಲಯ ಸ್ವಚ್ಛವಾಗಿ ಇಟ್ಕೋಬೇಕು, ಶುದ್ಧವಾಗಿ ಕಾಪಾಡ್ಕೋಬೇಕು. ದೇವರ ಆತ್ಮನು ನಮ್ಮಲ್ಲಿದ್ದ, ಅದರಲ್ಲಿ ನಾವು ಏನಾಗಿರ್ಬೇಕಂದ್ರೆ ಎಚ್ಚರವಾಗಿ ಇರಬೇಕು. ಓಕೆ, ದೇವರ ಆತ್ಮನು ನಮ್ಮೊಳಗಡೆ ವಾಸವಾಗಿದ್ದಾರೆ. ಇದು ಗೊತ್ತಿಲ್ವಾ? ಈಗ ನೀವೀಗ ಅರಿತುಕೊಳ್ಳಿ, ದೇವರ ಆತ್ಮನೇ ಒಬ್ಬೊಬ್ಬರಲ್ಲಿ ಇದ್ದಾರೆ. ಈಗ ಒಂದು ಪ್ರಶ್ನೆ ಬರುತ್ತೆ, ಸರಿ ನಾನು ಒಂದು ವೇಳೆ ಪಾಪ ಮಾಡ್ಬಿಟ್ಟೆ, ದೇವರ ಆತ್ಮನು ಹೋಗ್ಬಿಟ್ಟಿರ್ತಾರ? ಯಾರಿಗಾರ ಆತರ ಪ್ರಶ್ನೆ ಬರ್ತದಂದ್ರೆ ಕೆಲವು ಸತಿ ಬರ್ಬಹುದು. ಒಂದ್ ವೇಳೆ ನಾನು ಪಾಪ ಮಾಡ್ಬಿಟ್ಟೆ, ದೇವರ ಆತ್ಮನು ನನ್ನಲ್ಲಿ ಇರ್ತಾರ, ಹೋಗ್ಬಿಟ್ಟಿರ್ತಾರ? ಇರ್ತಾರೆ. ದೇವರ ಆತ್ಮನು ಹೋಗಲ್ಲ. ಏನು? ಈಗ ನೀವು ತಿರುಗಿ ಬರ್ಬೇಕು. ದೇವರ ಆತ್ಮನ ನಮ್ಮಲ್ಲಿ ಇರುವಂತ ಪ್ರಮುಖವಾದ ಕಾರಣ ಏನಂದ್ರೆ ನಮ್ಮನ್ನ ದೇವರ ಹತ್ರ ಕರೆದುಕೊಂಡು ಹೋಗಿ ಸೇರಿಸ್ಬೇಕು. ಅವಾಗ ಆತನು ಪ್ರೇರೇಪಣೆ ಕೊಡ್ತಾನೆ. ನಾನು ಹೇಳ್ತಿಲ್ಲ, ಊರಿಂ ತುಂಬಿನ್ ಅದು ಬ್ಲಿಂಕ್ ಆಗುತ್ತೆ. ಹೇಗೆ ಬ್ಲಿಂಕ್ ಆಗುತ್ತೆ? ಮಾಡ್ಬೇಡ, ಮಾಡು ಬ್ಲಿಂಕ್ ಆಗುತ್ತೆ. ಎರಡು, ಯಾಜಕನು ದೇವರ ಸಮ್ಮುಖ, ನಮಗೂ ಹಾಗೆ ಆಗುತ್ತೆ. ಮಾಡ್ಬೇಡ, ಅದನ್ನು ಮೀರಿ ನಾವು ಮಾಡ್ತೀವಿ. ಡಿಸಪಾಯಿಂಟ್ ಆಗ್ತಾರೆ ದೇವರು ನಮ್ಮಲ್ಲಿ ಇದ್ಕೊಂಡು. ಅವಾಗ ಅವರು ಎಷ್ಟು ನಮ್ಮಲ್ಲಿ ಕಾರ್ಯ ಮಾಡದೆ ಹೋಗ್ತಾರೋ ಅಷ್ಟು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಲೈಫೇ ಸೋತೋಗುತ್ತೆ. ಏನ್ ಅನ್ಕೊಳ್ತೀವಿ ನಾವು? ಯಾಕಪ್ಪ ಈ ಜೀವನ, ಇದೆಲ್ಲ ಬದುಕ್ಬೇಕು ಅನ್ನುತ್ತಾರೆ. ಯಾಕಂದ್ರೆ ಫೇಸ್ ಮಾಡಕ್ ಆಗಲ್ಲ ದ ಚಾಲೆಂಜಸ್. ಈಗ ನಾವು ಎದುರ್ಕೊಳ್ತಾ ಇದೀವಲ್ಲ, ಈ ಒಂದು ಸಮಸ್ಯೆಗಳಾಗ್ಲಿ, ಎದುರುಗೊಳ್ಳುವಂತ ಸನ್ನಿವೇಶಗಳಾಗಲಿ, ಕಾಲಗಳಾಗಲಿ, ನಾವು ಜಯಿಸಬೇಕಂದ್ರೆ ದೇವರ ಆತ್ಮನೇ ನಮ್ಮಲ್ಲಿ ಇದು ನಡೆಸಬೇಕು. ಎಕ್ಸಾಂಪಲ್, ನೀವು ದಾನಿಯೇಲನ ನೋಡಿ. ದಾನಿಯೇಲನು ಆತನು ಬ್ಯಾಬಿಲೋನ್ ದೇಶ, ಅನ್ಯ ದೇಶದಲ್ಲಿ ಇದ್ದಾನೆ. ಆತ್ಮನು ಆತನಿಗೆ ನಡೆಸಿದರು. ಇವನ್ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಮುಂದೆ ನಾವು ನೆಕ್ಸ್ಟ್ ಗೆ ಬರ್ತೀವಿ. ಅವರು ತನ್ನ ಒಂದು ಶುದ್ಧತೆಯನ್ನು ಕಾಪಾಡ್ಕೊಂಡ್ರು. ನೋಡಿದ್ರ ಅವರು ಸಾಮಾನ್ಯವಾಗಿ ತಕ್ಷಣ ಅಡ್ಡ ಬಿದ್ದ್ಬಿಡ್ಬಹುದು, ಇಲ್ಲಾಂದ್ರೆ ಬೆಂಕಿಗೆ ಹಾಕಲ್ಪಡ್ತಾರೆ. ಆದ್ರೂ ಅವ್ರು ಬಿದ್ದಿಲ್ಲ. ನಮ್ಮ ದೇವರು ಕಾಪಾಡ್ತಾರೆ, ನಾವು ಬಿಟ್ಕೊಡೋದು. ನೋಡಿ, 1ನೇ ಅಧ್ಯಾಯದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆ? ಬ್ಯಾಬಿಲೋನ್ ದೇಶದಲ್ಲಿ ಒಳ್ಳೆ ಆಹಾರ ಸಿಗ್ತದೆ. ಓಕೆ, ಒಳ್ಳೆ ಆಹಾರ ಸಿಗ್ತದೆ, ಆದ್ರೆ ಅದು ಬಂದು ಅವರನ್ನ ಅಶುದ್ಧ ಮಾಡ್ತದೆ. ಯಾಕಂದ್ರೆ ಯಹೂದ್ಯರು ಏನ್ ಮಾಡಬಾರ್ದು? ವಿಗ್ರಹಕ್ಕೆ ಮಾಡಿದ ಮುಂದೆ ಇಟ್ಟ ಕರೆ ತಿನ್ನಬಾರದು. ಅದು ಆ ರೀತಿನಲ್ಲಿ ಮಾಡಲ್ಪಡುವಂತ ಒಂದು ತಿಂದಿಲ್ಲ ಅವರು. ಯಾಕೆ? ತನ್ನನ್ನು ಕಾಪಾಡಿಕೊಳ್ಳಲು. ನೋಡ್ರಿ, ಆ ಒಂದು ದೇಶದಲ್ಲಿ ಜ್ಞಾನವಂತರು ಎಂಬುದಾಗಿ ಯಾರನ್ನ ಹುಡುಕಿದರು?
ದಾನಿಯೇಲ್ ನೋಡಿ ಹೇಳುವಾಗಲೇ ವಿಶೇಷವಾದ ಆತ್ಮವುಳ್ಳ ವ್ಯಕ್ತಿ. ಹಾಗೆ ಹೇಳ್ತಾರೆ, ನಾವು ಹಾಗೆ ಜೀವನ ಮಾಡುವಾಗ ವಿಶೇಷವಾದಂತ ಆತ್ಮ ವ್ಯಕ್ತಿಗಳು, ಐ ಮೀನ್ ದ ಡಿಫ್ರೆಂಟ್, ಒಳ್ಳೆ ಡಿಫ್ರೆಂಟ್ ಸ್ಪಿರಿಟ್, ವಿಶೇಷ ಆತ್ಮ ಆತ ನಡೆಸ್ತಾನೆ, ಗೈಡ್ ಮಾಡ್ತಾನೆ. ನೋಡಿ, ಆ ಬಾಬಿಲೋನ್ ದೇಶದಲ್ಲಿ ಇದಂತ ಎಷ್ಟೋ ಜ್ಞಾನವಂತರಿಗೆ ಆ ಒಂದು ನೆಬುಕತ್ ನೇಚರ್ನು ನೋಡಿದ ಆ ಒಂದು ದರ್ಶನಕ್ಕೆ, ಕನಸಿಗೆ ಏನಾಗಿಲ್ಲ, ಉತ್ತರ ಗೊತ್ತಿಲ್ಲ. ಆದ್ರೆ ಈ ಒಂದು ದಾನಿಯೇಲನಿಗೆ ಮಾತ್ರ ಪ್ರಕಟವಾಯಿತು. ಯಾಕೆ? ಅಲ್ಲಿ ಹೇಳುತ್ತದೆ, ಆತನು ವಿಶೇಷ ಆತ್ಮವನ್ನು ಹೊಂದಿದ್ದು. ಪರಿಶುದ್ಧ ಆತ್ಮನು ಎಲ್ಲೋ ಇಲ್ಲ, ನಮ್ಮಲ್ಲಿ ಇದ್ದಾನೆ. ಎಷ್ಟು ಗ್ರೇಟ್ ಅಲ್ವಾ? ಆತ್ಮ ನಮ್ಮಲ್ಲಿ ಇದ್ದಾನೆ. ಕಳ್ಕೋಬಾರ್ದು, ನಾವು ಕಾಪಾಡ್ಕೋಬೇಕು. ಯು ಆರ್ ಎ ಟೆಂಪಲ್ ಆಫ್ ಗಾಡ್. ನಿಮ್ಮ ದೇಹ ಇದೆಯಲ್ಲ, ಅದು ದೇವರ ಆಲಯ. ಇಟ್ಸ್ ಎ ಟೆಂಪಲ್ ಆಫ್ ಗಾಡ್. ಅದನ್ನ ದೇವರ ಆತ್ಮನು ನಮ್ಮಲ್ಲಿ ಇರುವ ಕಾರಣ ಅದನ್ನ ಏನ್ ಮಾಡ್ಕೋಬೇಕು? ನಾವು ಶುದ್ಧವಾಗಿ ಕಾಪಾಡ್ಕೋಬೇಕು. ಓಕೆ ಓಕೆ. 4ನೇದಾಗಿ, ಇದು ತುಂಬಾ ಮುಖ್ಯ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 20ನೇ ವಾಕ್ಯವನ್ನು ಒಬ್ಬರು ಓದನ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 20ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 13 ವರ್ಸ್ 20. ಓಕೆ, ಬೇಗ ಓದನ, ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ. ಪ್ರೊವರ್ಬ್ಸ್ 13:20. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಾಕ್ಯ. ಬೇಗ ಒಬ್ರು ಓದನ. ಆಮೇಲೆ ಕನ್ನಡದಲ್ಲಿ. ಆಗುವನು. ಆಮೇನ್. ಇಂಗ್ಲಿಷ್ ತುಂಬಾ ಚೆನ್ನಾಗಿತ್ತು. ತಿರುಗಿ ಇಂಗ್ಲಿಷ್ ಅಲ್ಲಿ. ದ ಕಂಪ್ಯಾನಿಯನ್ ವೈಫ್. ಓಕೆ. ಕಂಪ್ಯಾನಿಯನ್ ಆಫ್ ಫೂಲಿಶ್ ವಿಲ್ ಬಿ ಡೆಸ್ಟ್ರಾಯ್. ನೋಡಿ, ಚೆನ್ನಾಗಿ ಹೇಳ್ತಾ ಇದೆ. ಜ್ಞಾನಿಗಳ ಜೊತೆಗೆ ಇರುವವನು ಜ್ಞಾನಿ ಆಗ್ತಾನೆ, ಫೂಲಿಶ್ ಜೊತೆಗೆ ಇರುವವನು ಫೂಲಿಶ್ ಆಗ್ತಾನೆ. ಓಕೆ. ಹಾಗಂದ್ರೆ ನಮ್ಮ ಒಂದು ಪರಿಶುದ್ಧತೆಗೆ ಈ ಒಂದು ಐಕ್ಯತೆ ಇದೆಯಲ್ಲ, ಅದು ತುಂಬಾ ಮುಖ್ಯ. ಯಾವುದು? ಫೆಲೋಶಿಪ್. ಯಾವ ಫೆಲೋಶಿಪ್? ಒಬ್ಬ ಮನುಷ್ಯನು ಫೂಲಿಶ್ ಆಗ್ಬಹುದು, ಜ್ಞಾನವಂತನ ಆಗ್ಬಹುದು. ಹೇಗೆ ಅಂದ್ರೆ, ನಮ್ಮ ಜೊತೆಯಲ್ಲಿ ಇರುವಂತ ಆ ಒಂದು ಐಕ್ಯತೆ. ನಾನು ಹೇಳ್ದೆ ಮುಂಚೆನೆ, ದಾನಿಯೇಲನು ಆ ಒಂದು ಸಮಯದಲ್ಲಿ ಆತನು ಒಬ್ಬನೇ ಯಾವ ಕಾರ್ಯ ಮಾಡಿಲ್ಲ. ಅವರ ಜೊತೆಗೆ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ 4 ಜನ ಇದ್ರು. ಆ ಒಂದು 4 ಜನರು ಆ ಒಂದು ಏನಂದ್ರೆ ಅವರ ಜೊತೆಗೆ ಸೇರಿ, ನೋಡಿ, ಏನಂದ್ರು ಕೂಡ ಸೇರಿ ಅವರು ಪ್ರಾರ್ಥನೆ ಮಾಡಿದ್ರು. ಇವತ್ತು ನಮ್ಮ ಪರಿಶುದ್ಧತೆಯನ್ನು ಕೆಡಿಸುವವರ ಇದೆಲ್ಲ ಏನ್ ಮಾಡ್ಬಿಡುತ್ತೆ? ಏನಿಲ್ಲ, ಎಲ್ಲ ಹಂಗೆ ಇರ್ತಾರೆ. ಎಲ್ಲ ಹಾಗೆ ಇರ್ತಾರೆ. ಬನ್ನಿ, ಏನಾಗ್ಬಿಡುತ್ತೆ ಅಂತ ಕೆಡಿಸೋದಕ್ಕೂ ಕೆಲವು ಗುಂಪು ಇರ್ತಾರೆ. ಅವ್ರ ಜೊತೆಗೆ ಹೋದ್ರೆ ಏನಾಗ್ತೀವಿ? ಏನಲ್ಲ ಅಂತ ಆಗ್ಬಿಡ್ತೀವಿ. ಒಂದ್ಸತಿ ಒಂದು ಪ್ರಾರ್ಥನೆ, ಒಂದು ದೊಡ್ಡ ಒಂದು ಪ್ರಾರ್ಥನೆ ಅಂದ್ರೆ ಒಂದು ಏನು, ಬರಿಯಲ್ ಸರ್ವಿಸ್ ಮುಗಿದ್ಮೇಲೆ ಒಂದು ಮನೆಯಲ್ಲಿ ಒಂದು ಪ್ರಾರ್ಥನೆ. ಓಕೆ, ಅದೆಲ್ಲ ಮುಗಿದ್ಮೇಲೆ ಅವರು ಊಟಕ್ಕೆ ಒಂದು ಹೋಟೆಲ್ ಕರ್ಕೊಂಡೋದ್ರು. ಅವ್ರು ಕರ್ಕೊಂಡು ಹೋಗಿ ಸಾಧಾರಣವಾಗಿ ನಮ್ಮ ಹತ್ರ ಕೇಳ್ತಾರೆ, ಫಸ್ಟ್ ನೀವು ಬೀರೆಲ್ಲ ಕುಡಿತೀರಲ್ಲ ಅಂತ ಕೇಳಿ, ಹೇಗೆ ಹಂಗ್ ಹೇಳ್ತೀರಾ ಅನ್ನುವಾಗ, ಇಲ್ಲ, ಎಲ್ಲ ನಾರ್ಮಲ್ ಆಗಿ ನಮ್ಮ ಫಾದರ್ಸ್ ಎಲ್ಲ ಕುಡಿತಾರಲ್ಲ ಅಂತ ಸಿಂಪಲ್ ಆಗಿ ಹೇಳ್ತಾರೆ. ತಕ್ಷಣ ಹೇಳ್ದೆ, ಇಲ್ಲ, ಅದೆಲ್ಲ ನಾವು ಕುಡಿಯಲ್ಲ. ಓಕೆ, ನಾರ್ಮಲ್ ಅವರ ಒಂದು ಕಾನ್ಸೆಪ್ಟ್ ನೋಡಿ. ಈಗ ಅವರ ಮುಂದೆ ಏನ್ ಮಾಡಿದ್ದಾರೆ? ಅವರು ಮಾಡಿದ ಕಾರ್ಯ ಇದಾಗಿದೆ. ಇಲ್ಲ, ಅದು ಪಾಪ ಅಲ್ಲ, ಮಾಡಬಾರದು. ಯಾಕಂದ್ರೆ ಇದು ದೇವರ ದೇಹ ಅಲ್ವಾ, ಇದು ದೇವರು ವಾಸ ಮಾಡುವ ಸ್ಥಳ ಅಲ್ಲ. ಈಗ ಆ ತರ ಜೊತೆಗೆ ಇರುವವರು ಏನ್ ಮಾಡ್ತಾರೆ? ಹಾಗೆ ಹೋಗ್ತಾರೆ. ಅವ್ರು ತುಂಬಾ ಆಶ್ಚರ್ಯವಾಯ್ತು ಹೇಳಿದಾಗ, ತುಂಬಾ ಆಶ್ಚರ್ಯಪಟ್ರು. ಅವಾಗ ನನಗೆ ಯೋಚನೆ ಆಗ್ತಾ ಇತ್ತು, ಎಂತ ಕೆಲಸ ಮಾಡಿಟ್ಟಿದ್ದಾರೆಪ್ಪ ಮುಂದೆ ಇದ್ದವರು ಅಲ್ವಾ. ಆ ಒಂದು ಹೆಸರೇ ಹಾಳು ಮಾಡಿ ಇಟ್ಟಿದ್ದಾರೆ ಅನ್ಕೊಂಡು. ಈಗ ನೋಡಿ, ನಮ್ಮ ಫ್ರೆಂಡ್ಸ್ ಗಳು ಹೇಳ್ತಾರೆ, ಏನಾಗುತ್ತೆ ಅಮ್ಮ, ಎಲ್ಲ ಮರ್ತು ಹೋಗುತ್ತೆ, ಸ್ವಲ್ಪ ಇದು ಕುಡಿದು ನೋಡು,
ಈ ಸ್ವಲ್ಪ ನೀನು ಇದು ನೋಡು. ಈಗೆಲ್ಲ ತುಂಬಾ ಈ ಒಂದು ಕಾಲದಲ್ಲಿ ನೋಡುವಾಗ ನಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಇದೆಯಲ್ಲ, ಕೆಲವರಿಗೆ ಲಿಮಿಟ್ ಬೇಕು, ಕೆಲವರಿಗೆ ನೋ ಹೇಳಕ್ಕಾಗಲ್ಲ. ಆಗಲ್ಲ ಅಂತೀವಿ ನಾವು, ಎಲ್ಲದಕ್ಕೂ ಹೌದೌದು ಅನ್ಕೊಡಿ. ಇಲ್ಲ, ಕೆಲವು ಕಾರ್ಯಗಳಿಗೆ ನೋ ಹೇಳಲೇಬೇಕು, ದೇವರಿಗೋಸ್ಕರ ನಿಂತ್ಕೊಳ್ಳೇಬೇಕು. ಆತರ ನಮಗೆ ಏನು ನಮ್ಮ ಸುತ್ತಲೂ ಆ ಫ್ರೆಂಡ್ಶಿಪ್ ಸರ್ಕಲ್ ನಾವು ಬೆಳೆಸ್ಕೋಬೇಕು. ನಮ್ಮ ಒಳ್ಳೆ ಪ್ರಾರ್ಥನೆ ಮಾಡುವಂತವ್ರು, ನಮ್ಮ ಜೊತೆ ಇರುವಂತವ್ರು ನೋಡಿ. ಹೇಗಾದ್ರೂ ಈಗ ಒಂದು ನಾರ್ಮಲ್ ಆಗಿ ನಮ್ಮ ಫ್ರೆಂಡ್ಸ್ ಗಳು ಇರ್ತಾರೆ ಅನ್ಕೊಳ್ಳಿ, ಸುತ್ತಲೂ ಇರುವಂತವ್ರು ನಾರ್ಮಲ್ ಲೋಕದವರಾಗಿ ಇರ್ತಾರೆ ಅನ್ಕೊಳ್ಳಿ. ಸ್ಕೂಲಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಈವನ್ ಕಾಲೇಜಿನಲ್ಲಿ ಆತರ ಇರುವಂತವ್ರು ಕೆಲವ್ರು ಏನ್ ಹೇಳ್ತಾರೆ, ಕೆಲವರು ಕುಡಿಯುವಂತವ್ರು ಇದ್ರೆ ಆ ಸ್ಥಳದಲ್ಲಿ ಒಳ್ಳೆಯವರಾಗಿದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಿ, ಹೇಗಾದ್ರೂ ನಮ್ಮನ್ನ ತಪ್ಪಿಸೋದಕ್ಕೆ ಏನೇನು ಮಾಡ್ತಾರೆ. ಯಾಕಂದ್ರೆ ಅವರ ಜೊತೆಗೆ ಸೇರ್ಬವನು ಹಾಗೆ ಆಗ್ತಾನೆ. ಒಬ್ಬ ಫ್ರೆಂಡ್ ಹೇಗಿರ್ತಾನೋ ಆತನ ಜೀವನವು ಹಾಗೆ ಆಗ್ತದೆ. ಅದರಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ಗಮನವಾಗಿರ್ಬೇಕು. ನಾವು ನಮ್ಮ ಒಂದು ಯಾಕೆ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಯಾರ ಜೊತೆಗೆ ಸೇರ್ಕೋಬೇಕಂದ್ರೆ ದೇವರ ಚಿತ್ತ. ನಾವು ಪ್ರಾರ್ಥನೆ ಮಾಡಬೇಕು, ಅಭಿಷೇಕದಲ್ಲಿ ಇನ್ನೂ ಬೆಳಿಬೇಕು. ದೇವರ ಕಾರ್ಯ ನಮ್ಗಿರುವಂತ ಒಂದೇ ಜೀವನ. ನಿಮ್ಗೆ ಗೊತ್ತಾ, ನಿನಗೂ ನಮಗೂ ಇರುವಂತದ್ದು ಒಂದೇ ಜೀವನ, ಓನ್ಲಿ ಒನ್ ಲೈಫ್. ಎಷ್ಟು ವರ್ಷಗಳು ಹೇಳಕ್ಕಾಗಲ್ಲ, ಎಷ್ಟು ವರ್ಷ ಹೇಳಕ್ಕಾಗಲ್ಲ. 60 ವರ್ಷ ಇರ್ಬೋದು, 80 ವರ್ಷ, 100 ವರ್ಷ ಇರ್ಬೋದು, 150 ವರ್ಷ ತಗೋದಿಲ್ಲ ಅಷ್ಟೇ. ಆದ್ರೆ ಒಂದೇ ಲೈಫ್. ಈ ಒಂದು ಲೈಫ್ ನಲ್ಲಿ ನಾವು ದೇವರಿಗೋಸ್ಕರ ಏನಾದ್ರು ಮಾಡಿ ದೇವರ ಹತ್ರ ಹೋಗ್ತೇವಾ, ಅಥವಾ ಈ ಲೋಕದಲ್ಲಿ ಮಾಡೋದಲ್ಲ ಏನೇನೋ ಮಾಡ್ಬಿಟ್ಟು ಕೊನೆಗೆ ದೇವರ ಹತ್ರ ಹೋಗ್ತೇವಾ? ದೇವರು ಮೆಚ್ಕೊಳ್ಳುವ ಹಾಗೆ ನಾವು ದೇವರ ಮುಂದೆ ಹೋಗಿ ನಿಲ್ತೇವಾ? ಅದು ನಮಗೆ ಬಿಡಲ್ಪಟ್ಟಿದ್ದು, ದೇವರೇನು ಕಂಪಲ್ ಮಾಡೋದಿಲ್ಲ. ಆದ್ರೆ ಈ ಒಂದು ಜೀವನದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮ ಸುತ್ತಲೂ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳನ್ನ ನಾವು ಇಟ್ಕೋಬೇಕು. ಒಬ್ಬರು ಇದುವರೆಗೂ ನಾವು ಲೋಕದಲ್ಲಿ ನೋಡಿದ ಕಾರ್ಯ ಏನಂದ್ರೆ, ಒಬ್ಬನು ಚೆನ್ನಾಗಿ ಮುಂದುವರೆದು ಆತನ ಮೇಲೆ ಬರ್ತಾನೆ ಅಂದ್ರೆ ಲೋಕ ಬಿಡ್ತಾ ಇಲ್ಲ, ಆತನನ್ನ ಕಾಲ ಎಳೆದು ಬೀಳುತ್ತದೆ, ಆತನನ್ನು ತಳ್ಳಕ್ಕೆ ನೋಡ್ತದೆ. ಯಾವುದಕ್ಕೆ? ಪಾಪದ ಜೀವನಕ್ಕೆ. ಈವನ್ ಚಿಕ್ಕ ಮಕ್ಕಳಿಗೆ ಕೂಡ ಪಾಪ ಮಾಡುವುದಕ್ಕೆ ಕಳಿಸಿಕೊಡಕ್ ಬೇಕಾಗಿಲ್ಲ, ಈಸಿಯಾಗಿ ಬರುತ್ತೆ. ಬಟ್ ಪರಿಶುದ್ಧತೆ, ದೇವರಿಗಾಗಿರುವಂತದನ್ನ ಕಲಿಯಬೇಕು. ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇದೆಯಲ್ಲ, ತುಂಬಾ ಮುಖ್ಯ. ನಮ್ಮ ಸುತ್ತಲೂ ಇರುವಂತವ್ರು ಫೂಲಿಶ್ ಜೊತೆಗೆ ನಾವು ಸುತ್ತಿದ್ರೆ ಫೂಲಿಶೇ ಆಗ್ತೀವಿ. ಅವನು ಹೇಳ್ತಾನೆ ಲೋಕ ಪ್ರಕಾರ ತಪ್ಪಿಲ್ಲ ಮಗ, ಎಲ್ಲ ಮಾಡ್ತಾರೆ, ನಾವು ಮಾಡ್ಬೋದು, ಏನಿದೆ. ಅವನಿಗೆ ಎಕ್ಸಾಂಪಲ್ ಕೊಡ್ತಾನೆ, ನೋಡು ಈ ಕ್ರೈಸ್ತರೇ ಹಂಗ್ ಮಾಡ್ತಾರೆ, ಹಾಗೆ ಹೇಳ್ಬಹುದು. ಇಲ್ಲ, ನಾನ್ ಹಾಗೆ ಮಾಡಕ್ ಆಗಲ್ಲ. ಯಾಕೆ? ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಯಾವ ತರ ಇದೆಯೋ ಅದಕ್ಕೋಸ್ಕರ ಎಲ್ಲರನ್ನ ಏನ್ ಮಾಡ್ಬಿಡ್ಬಾರ್ದು, ನೋಡಿದವ್ರಲ್ಲ ಅವರೆಲ್ಲ ಪಾಪಿಗಳು, ನಾನೇ ಪರಿಶುದ್ಧ, ಆ ತರನು ಆಕ್ಟಿಂಗ್ ಮಾಡಬಾರ್ದು. ಕೆಲವ್ರು ಆಗಿರ್ತಾರೆ ಹೈಪರ್ ಆಗಿ, ನೋಡುವಾಗಲೂ ಅವರೇ ಏನೋ ಹೋಳಿ ತರ, ಅವರೇ ಏನೋ ಪರಿಶುದ್ಧರನ್ನುವ ತರ, ಅವರೇ ನೀತಿವಂತರ, ಮಿಕ್ಕವರೆಲ್ಲ ಪಾಪಿಗಳಾಗಿ ಅನ್ಕೊಳ್ತಾರೆ. ಇಲ್ಲ, ಏನಂದ್ರೆ ಈ ವಾಕ್ಯವನ್ನ ಚೆನ್ನಾಗಿ ಗಮನಿಸಿ, ಎಲ್ಲರನ್ನ ನಾವು ಪ್ರೀತಿಸ್ಬೇಕು, ಆದ್ರೆ ಎಲ್ಲರ ಜೊತೆಗೆ ಸಂಬಂಧವಾಗಿರಕ್ಕೆ ಸಾಧ್ಯ ಇಲ್ಲ, ಫೆಲೋಶಿಪ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಐಕ್ಯತೆ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಐಕ್ಯತೆ ಇಟ್ಕೊಳ್ಳಬಾರದು. ಪ್ರೀತಿಸ್ಬೇಕು ನಮ್ಮ ಫ್ರೆಂಡ್ಸ್, ಅವ್ರ ದೇವರ ಬಗ್ಗೆ ಹೇಳೋದಕ್ಕೆ ಅವ್ರಿಗೆ ನಾವು ಪ್ರೀತಿ ತೋರಿಸ್ಬೇಕು. ಬಟ್ ಅವ್ರ ಜೊತೆಗೆ ಐಕ್ಯವಾಗಿರಕ್ಕೆ ಸಾಧ್ಯ ಇಲ್ಲ, ಐಕ್ಯ ಆಗಿರಕ್ಕೆ ಆಗಲ್ಲ. ಯಾಕೆ? ಪಾಪಕ್ಕೂ ಪರಿಶುದ್ಧತೆಗೆ ಏನಿಲ್ಲ, ನೋ ಕಾಂಪ್ರಮೈಸ್. ಅನೀತಿಗೂ ನೀತಿಗೇನಿಲ್ಲ, ನೋ ಕಾಂಪ್ರಮೈಸ್. ಆಗಲ್ಲ, ಎರಡು ಒಟ್ಟಿಗೆ ಇರೋದಿಲ್ಲ. ಅವಾಗ ನೋಡಿ, ಇದ್ರಲ್ಲಿ ಈ ವಾಕ್ಯ ತಿರುಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಪ್ರೆಸೆನ್ಸ್ ಸಿನ್ಸ್ ನಾಟ್ ಟು ಗೋ ಗೆದರ್. ಓಕೆ, ಪ್ರಸನ್ನತೆ, ಪಾಪ, ಇದು ಎರಡು ಒಟ್ಟಾಗಿ ಹೋಗೋದೇ ಇಲ್ಲ. ದೇವರ ಪ್ರಸನ್ನತೆ, ಪಾಪದ ಜೀವನ ಎರಡು ಒಟ್ಟಾಗಿ ಟ್ರಾವೆಲ್ ಮಾಡೋದೇ ಇಲ್ಲ. ಹಾಗಾದ್ರೆ ದರ್ ಇಸ್ ಡಿಫರೆನ್ಸ್ ಇದೆ, ಅದ್ರಲ್ಲಿ ಏನಿದೆ, ಬೇರ್ಪಾಡಿದೆ. ನಾವು ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಗಮನಿಸಬೇಕು. ಹಾಗಂದ್ರೆ ನಮ್ಮ ಸ್ನೇಹಿತರು ಆತರ ಬ್ಯಾಡ್ ಆಗಿದ್ದಾರೆ, ಆ ಬ್ಯಾಡ್ ಆಗಿರುವಂತ ಸಮಯಕ್ಕೆ ಹೋಗ್ಬೇಡಿ. ಮಿಕ್ಕಿದ ಟೈಮ್ ನಲ್ಲಿ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ. ಗೊತ್ತಾಗ್ತದ ಆ ಸ್ಥಳದಿಂದ ಎಸ್ಕೇಪ್ ಆಗಿ. ಯಾಕೆಂದ್ರೆ ಕೀರ್ತನೆ 1ನೇ ಕೀರ್ತನೆ ಹೇಳುತ್ತದೆ ಅಲ್ವಾ, ದುಷ್ಟರ ಆಲೋಚನೆಯಲ್ಲಿ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಳದೆ ಅಲ್ವಾ, ಕುತ್ಕೋಬಾರ್ದು, ಅದು ಹೇಳುತ್ತದೆ. ಒಂಥರ ಪಾಪಕ್ಕೆ ಸಂಬಂಧಪಟ್ಟ ಹಾಗೆ ಡೈವರ್ಟ್ ಮಾಡಿ ಏನೋ ಮಾತಾಡ್ತಾನ, ನಮ್ಮ ಮನಸ್ಸು ಅಶುದ್ಧವಾಗ್ತದ.
ನಮ್ಮ ಹೃದಯ ಏನೋ ಅಶುದ್ಧವಾಗ್ತದ, ಆ ಸ್ಥಳವನ್ನ ಬಿಟ್ಟು ಬಂದ್ಬಿಡು ಅಂತ ಬೈಬಲ್ ಹೇಳ್ತದೆ. ಲೀವ್ ದಟ್ ಪ್ಲೇಸ್. ಆ ವ್ಯಕ್ತಿಯ ಜೊತೆಗೆ ಇಲ್ಲ. ಕೆಲವರು ಹಾಗೆ ಅಂತಾರೆ, ಪಾಪಕ್ಕೆ ಪರಿಶುದ್ಧತೆಗೆ ಎರಡಕ್ಕೆ ಏನು ಇಲ್ಲ, ಎರಡು ಒಟ್ಟಾಗಿ ಸೇರದೇ ಇಲ್ಲ. ಓಕೆ, ಸೇರೋದಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ, ಒಂದು ಪ್ರಾರ್ಥನೆ ಗುಂಪು ನಾವು ಸೇರಿಸ್ಕೋಬೇಕು. ನಮ್ಮ ಚೆನ್ನಾಗಿ ಆತ್ಮದಲ್ಲಿ ಇರುವವರು, ಯಾಕಂದ್ರೆ ಈಗ ಚೆನ್ನಾಗಿ ಪ್ರಾರ್ಥನೆ ಮಾಡುವ ಅಭಿಷೇಕದಲ್ಲಿ ಜೊತೆಗೆ ಸೇರಿದರೆ ಅವ್ರು ಇನ್ನೂ ಅಭಿಷೇಕದಲ್ಲಿ ಅವ್ರು ಬೆಳೆಯುತ್ತಾರೆ. ನಿಮ್ಗೆ ಗೊತ್ತಾ, ಲೋಕಕ್ಕಿಂತ ಈ ಸ್ಪಿರಿಚುವಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಕಾರ್ಯಗಳಿದೆ. ದೇವರ ಆತ್ಮನಲ್ಲಿ ಬರುವಾಗ, ಆ ಒಂದು ಆತ್ಮನ ನಡೆಸುವಿಕೆನಲ್ಲಿ ಹೋಗುವಾಗ ಕೆಲವು ಕಾರ್ಯಗಳು ದೇವರು ತೋರಿಸುವಂತದ್ದು ತುಂಬಾ ಚೆನ್ನಾಗಿರುತ್ತದೆ. ಬಟ್ ನಾವು ಏನಂದ್ರೆ, ನಾವು ಅದು ರುಚಿ ನೋಡಿಲ್ಲ ಅಷ್ಟೇ. ಸ್ವಲ್ಪ ನಾವು ಇದು ರುಚಿ ನೋಡ್ಬಿಟ್ರೆ, ನಾನು ಹೇಳ್ತೀನಿ ನೋಡಿ, ನಾವು ಇದನ್ನ ಬಿಡೋದೇ ಇಲ್ಲ. ಗ್ರೇಟ್ ಲೈಫ್, ಒಳ್ಳೆ ಜೀವನ ಇದೆ, ತುಂಬಾ ಚೆನ್ನಾಗಿರ್ತದೆ. ಟ್ರೈ ಮಾಡಿ. ಅದೇ ತರ ಫ್ರೆಂಡ್ಶಿಪ್ ನ ಬೆಳೆಸ್ಕೋಬೇಕು. ಯಾರ ಜೊತೆಗೆ? ಚೆನ್ನಾಗಿ ಪ್ರಾರ್ಥನೆ ಮಾಡೋರ್ ಜೊತೆ. ಏನ್ ಪ್ಲಾನ್ ಮಾಡ್ಬೇಕು? ಸೇರಿ ಪ್ರಾರ್ಥನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಬೇಕು. ಓಕೆ, ಏನಾದ್ರು ಒಂದು ಸ್ಟ್ರಗಲ್ ಆಗ್ತದೆ ಅನ್ನುವಾಗ ನಾವು ಅದರ ಬಗ್ಗೆ ತುಂಬಾ ಆತ್ಮದಲ್ಲಿ ಇರುವವರು ಒಬ್ಬರನ್ನ ನಮ್ಮ ಒಳ್ಳೆಯ ಒಂದು ಪ್ರೇಯರ್ ಪಾರ್ಟ್ನರ್ ಆಗಿ ಇಟ್ಕೋಬೇಕು. ಎಲ್ಲರನ್ನ ಇಟ್ಕೋಬಾರದು. ಗರ್ಲ್ಸ್ ಇಟ್ಕೋಬೇಕು, ಬಾಯ್ಸ್ ಇಟ್ಕೋಬೇಕು. ಆ ಒಂದು ಇಟ್ಕೊಳ್ಳುವಾಗ ಅವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಪಾರ್ಟ್ನರ್, ಪ್ರೇಯರ್ ಪಾರ್ಟ್ನರ್ ಆಗಿ, ಅವಾಗ ಅವ್ರು ಏನ್ ಮಾಡ್ತಾರೆ, ಸಪೋರ್ಟಿವ್ ಆಗಿರುವಂತವರಾಗಿರ್ಬೇಕು. ಕೆಲವರೆಲ್ಲ ಏನೋ ನಾವು ಹೇಳುವ ಸೀಕ್ರೆಟ್ ಎಲ್ಲ ಹೋಗಿ ಊರ ಎಲ್ಲ ಹರಡಿಸ್ತಾರೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಅವ್ರ ಆ ತರ ಎಲ್ಲ ಇಟ್ಕೋಬಾರ್ದು. ಓಕೆ, ಸ್ಪಿರಿಚುವಲ್ ಒಂದು ಆತ್ಮಿಕವಾದಂತ ಒಂದು ಪ್ರಾರ್ಥನೆಯಲ್ಲಿ ಇರುವಂತ ಸ್ನೇಹಿತರನ್ನ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಕಾರ್ಯಗಳನ್ನ ಹಂಚ್ಕೊಳ್ಳೋದಕ್ಕೆ ನಾವು ಹ್ಯೂಮನ್ ಬೀಯಿಂಗ್ ಹೇಗಿದ್ದೀವಿ ಅಂದ್ರೆ, ನಮ್ಮ ಕಾರ್ಯಗಳನ್ನ ಒಬ್ಬರಿಗೆ ಹಂಚ್ಕೊಳ್ಳುವಾಗ ನಮಗೆ ಭಾರ ಕಡಿಮೆ ಆಗುತ್ತೆ. ಓಕೆ, ಅವಾಗ ಒಂದು ಒಳ್ಳೆ ಪ್ರೇಯರ್ ಪಾರ್ಟ್ನರ್ ನಾವು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನನಗೆ ನನ್ನ ಆತ್ಮಿಕ ಜೀವನಕ್ಕೆ ಒಂದು ಒಳ್ಳೆಯ ಪ್ರೇಯರ್ ಪಾರ್ಟ್ನರ್ ಅನ್ನ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನೋಡಿ, ಶಾತ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ 4 ಜನರು ಬಂದ ಪ್ರೇಯರ್ ಪಾರ್ಟ್ನರ್. ಈ ತರ ನೀವು ಬೈಬಲ್ ಅಲ್ಲಿ ಹಾಗೆ ನೋಡುವಾಗ ಹಾಗೆ ಇರ್ತದೆ. ಅವ್ರಿಗೋಸ್ಕರ ಆ ಒಂದು ಸಮಯದಲ್ಲಿ ಮಾತ್ರ ಇರುವಂತರು, ಆ ಪ್ರಾರ್ಥನೆಯಲ್ಲಿ ಇರುವಂತರು. ಆಗ ಅವ್ರಿಗೋಸ್ಕರ ಈಗ ಏನೋ ಒಂದು ಬಲಹೀನತೆ ಆಗ್ತದೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ. ಈವನ್ ನಾನು ಏನೋ ಒಂದು ಪಾಪದ ಜೀವನದಲ್ಲಿ ಬಿದ್ದೋಗ್ತಾ ಇದ್ದೀನಿ, ಬ್ಯಾಕ್ ಸ್ಲೈಡ್ ಆಗೋ ತರ ಏನೋ ಆಗ್ತಾ ಇದೆ ಅಂದ್ರೆ ತಕ್ಷಣ ಅವ್ರು ನಮ್ಗೆ ಪ್ರಾರ್ಥನೆ ಮೇಲೆ ಎತ್ತುತ್ತಾರೆ. ಆ ತರ ಒಂದು ಪ್ರೇಯರ್ ಪಾರ್ಟ್ನರ್ ನಾವು ಇನ್ನೊಂದ್ ಸತಿ ಅದ್ರ ಬಗ್ಗೆ ನಾವು ನೋಡೋಣ. ದರ್ ಇಸ್ ನೀಡ್ ಪ್ರೇಯರ್ ಪಾರ್ಟ್ನರ್. ಯಾಕಂದ್ರೆ ಮುಂದಿನ ಅಂಶ, 5ನೇ ಅಂಶ ಅದೇ ಬರುತ್ತದೆ. 1 ತಿಮೋಥೆಯ 4ನೇ ಅಧ್ಯಾಯ 5ನೇ ವಾಕ್ಯ. 1 ತಿಮೋಥೆಯ 4:5. ಅದು ಮಾತ್ರ ಓದಿ ಇವತ್ತು ಮುಗಿಸೋಣ, ಸಮಯ ಇಲ್ಲ. ನಾವು ದೇವರ ಚಿತ್ತ ಇದ್ರೆ ಮುಂದಿನ ವಾರದಲ್ಲಿ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಏನ್ ಮಾಡ್ಬೇಕು, ಮತ್ತು ಪರಿಶುದ್ಧವಾಗಿ ಜೀವಿಸುವುದಂದ್ರೆ ಏನು ಆಶೀರ್ವಾದಗಳಿದೆ ಅದು ನಮ್ಗೆ ಬಹಳ ಬೇಕಲ್ವಾ? ಯಾಕೆ ನಾವು ಈಗೆಲ್ಲ ಇರ್ಬೇಕು, ಇದ್ರೆ ಏನಾಗ್ತದೆ ಅದು ಗೊತ್ತಾಗ್ಬೇಕಲ್ವಾ? ಈ ಒಂದು ವಾಕ್ಯ ಮಾತ್ರ ಈ ಒಂದು ದಿನದಲ್ಲಿ ಓದಿ ಮುಗಿಸೋಣ. 1 ತಿಮೋಥೆಯ 4ನೇ ಅಧ್ಯಾಯ 5ನೇ ವಾಕ್ಯ. 1 Timothy chapter 4 verse 5. Word of God and prayer, sanctified by the prayer, word of God and prayer. Okay, ಕನ್ನಡದಲ್ಲಿ ಏನಿದೆ? 1 Timothy 4:5, 4ನೇ ಅಧ್ಯಾಯ 5ನೇ ವಾಕ್ಯ. ಅದು ಪವಿತ್ರವಾಗ್ತದಲ್ವೇ? ಓಕೆ, ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರ, ಪರಿಶುದ್ಧತೆ ಆಗ್ತದೆ. ಹಾಗಂದ್ರೆ ದ ಗಾಡ್ಸ್ ವರ್ಡ್ ನಾವು ಫಸ್ಟ್ ನೋಡಿದ್ವಲ್ಲ, ದೇವರ ವಾಕ್ಯ ಮತ್ತು ಪ್ರಾರ್ಥಿಸುವುದರಿಂದ. ಹಾಗಂದ್ರೆ ಇವತ್ತು ನಾವು 5 ಕಾರ್ಯ ನೋಡಿದ್ವಿ. ನಾನು ಒಂದು ರೀಕ್ಯಾಪ್ ಮಾಡಿ ನಾನು ತಿರ್ಗಾ ಹೇಳ್ತೀನಿ. ಯೇಸುವಿನ ರಕ್ತದಿಂದ ಪರಿಶುದ್ಧವಾಗ್ತೀವಿ, ದೇವರ ವಾಕ್ಯದಿಂದ ಪರಿಶುದ್ಧವಾಗ್ತೀವಿ, ದೇವರ ಆತ್ಮನು ನಮ್ಮಲ್ಲಿ ಇರುವುದರಿಂದ ಪರಿಶುದ್ಧವಾಗ್ತೀವಿ, ಆತ ನಮ್ಮನ್ನ ಪರಿಶುದ್ಧ ಮಾಡಿ ಕಾಪಾಡ್ತಾನೆ. ಪರಿಶುದ್ಧವಂತರ ಜೊತೆಗೆ, ಹೋಲಿ ಫ್ರೆಂಡ್ಸ್ ಜೊತೆಗೆ ಏನಿರ್ಬೇಕು, ನಮಗೆ ಒಂದು ಫ್ರೆಂಡ್ಶಿಪ್, ಐಕ್ಯತೆ ಇರಬೇಕು. 5ನೇದಾಗಿ ಏನಂದ್ರೆ ಪ್ರಾರ್ಥನೆ ಒಬ್ಬ ಮನುಷ್ಯನನ್ನು ಶುದ್ಧೀಕರಣೆ ಮಾಡ್ತದೆ. ಇಟ್ ವಿಲ್ ಸ್ಯಾಂಟಿಫೈ ಅಸ್. ದೇವರ ವಾಕ್ಯ ಮತ್ತು ಪ್ರಾರ್ಥನೆ, ಕನ್ನಡದಲ್ಲಿ ಈಗ ಹೇಳಲ್ಪಟ್ಟಿದೆ, ದೇವರ ವಾಕ್ಯದ ಮೂಲಕ ಮಾಡುವ ಪ್ರಾರ್ಥನೆ. ಹಾಗಾದ್ರೆ ದೇವರ ವಾಕ್ಯವನ್ನು ಇಟ್ಟು ಮಾಡುವ ಪ್ರಾರ್ಥನೆ ಪರಿಶುದ್ಧವಾಗಿ ಕಾಪಾಡುತ್ತೆ. ಅದಕ್ಕೆ ನಮಗೇನಂದ್ರೆ ಪ್ರೇಯರ್ ಪಾರ್ಟ್ನರ್ಸ್ ಬೇಕು. ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀವಿ ಅನ್ನುವಂಥದ್ದು ಇನ್ನೊಂದು ಯೋಚನೆ, ಅದು ಅದರ್ ಇದು. ಬಟ್ ನಾವು ಪ್ರಾರ್ಥನೆ ಮಾಡ್ತೇವಾ ಅನ್ನುವಂಥದ್ದು ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಪ್ರಾರ್ಥನೆ ಮಾಡ್ಲೇಬೇಕು.
ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ಬೇಕು. ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಬೇಕು. 5 ನಿಮಿಷ ಮಾಡ್ತೀವಿ, ನೋ ಪ್ರಾಬ್ಲಮ್ ಮಾಡ್ಬೋದು. 10 ನಿಮಿಷ ಮಾಡ್ತೀವಿ, ನೋ ಪ್ರಾಬ್ಲಮ್ ಮಾಡ್ಬೋದು. 1/4 ಗಂಟೆ ಮಾಡ್ತೀವಿ, ನೋ ಪ್ರಾಬ್ಲಮ್ ಮಾಡ್ಬೋದು. ಅರ್ಧ ಗಂಟೆ, 1 ತಾಸು ಮಾಡ್ಬೋದು. ಬಟ್ ಏನಂದ್ರೆ ಪ್ರಾರ್ಥನೆ ಮಾಡ್ಬೇಕು. ಯಾಕೆ? ಅದು ನಮ್ಮನ್ನ ಕಾಪಾಡುತ್ತದೆ. ಓಕೆ, ನಮ್ಮನ್ನ ಕಾಪಾಡುತ್ತದೆ. ಪರಿಶುದ್ಧತೆ ನಮ್ಮನ್ನ ನಮ್ಮ ಪ್ರಾರ್ಥನೆ ನಮ್ಮ ಪರಿಶುದ್ಧತೆಯನ್ನ ಕಾಪಾಡುತ್ತದೆ. ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕು. ಕೆಲವು ಸತಿ ಬಿದ್ದೋಗೋದಕ್ಕೆ ಕಾರಣ ಅಂದ್ರೆ ನಾವು ಪ್ರಾರ್ಥನೆ ಮಾಡೋದಿಲ್ಲ. ದೇವರ ಪ್ರೊಟೆಕ್ಷನ್ಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಪ್ರತಿದಿನ ಇವನು ಹೊರಗಡೆ ಹೋಗ್ತೀವಿ ಅಂದ್ರೆ ನಾವು ದೇವರ ಕೈಯಲ್ಲಿ ನಮ್ಮನ್ನ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ ಹೋಗ್ಬೇಕು. ದೇವರೇ, ಈಗ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಆತ್ಮ ಪ್ರಾಣ ದೇಹವನ್ನ ನೀನು ಕಾಯ್ದುಕೋ ಸ್ವಾಮಿ, ನನ್ನ ಕಣ್ಣುಗಳನ್ನ ಕಾಯ್ದುಕೋ ದೇವರೇ. ಆಗ ಪ್ರಾರ್ಥನೆ ಮಾಡಿ ಹೋಗುವಾಗ ದೇವರು ನಮ್ಮನ್ನ ಸಂರಕ್ಷಣೆಯಲ್ಲಿ ಕಾಪಾಡ್ತಾರೆ. ಓಕೆ, ಆ ಪ್ರಾರ್ಥನೆ ನಮ್ಮನ್ನ ಏನ್ ಮಾಡ್ತದೆ ಅಂದ್ರೆ ಸ್ಯಾಂಟಿಫೈ, ಶುದ್ಧೀಕರಣೆ ಮಾಡುತ್ತದೆ, ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತದೆ. ಪ್ರಯರ್ ಪಾರ್ಟ್ನರ್ಸ್ ಇರುವಾಗ, ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮ ಜೊತೆಗೆ ಫ್ರೆಂಡ್ಸ್ ಗಳು ಇರುವಾಗ, ಅವರು ನಮ್ಗೆ ಪ್ರಾರ್ಥನೆ ಮಾಡುವಂತ ಒಂದು ಇದು ಇರ್ತದೆ. ಈಗ ನನಗೂ ಆಕ್ಚುಲಿ ಪ್ರಯರ್ ಪಾರ್ಟ್ನರ್ಗಳು ಇದಾರೆ. ಈಗ ಇಲ್ಲ, ನಾವು ಮುಂಚೆ ಮಾಡ್ಕೊಂಡಿದ್ವಿ. ಈಗಲೂ ಕೂಡ ಯಾವಾಗಾದ್ರೂ ಒಂದ್ಸತಿ ಆತರ ನಾವು ಸೇರ್ತೀವಿ. ಒಬ್ಬರಿಗೆ ಒಬ್ಬರು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರಯರ್ ಪಾರ್ಟ್ನರ್ಸ್ ಬೇಕು. ಅದು ನಾವು ಪ್ರಾರ್ಥನೆಯೊಟ್ಟಿಗೆ ಅವರನ್ನ ಚೂಸ್ ಮಾಡ್ಕೋಬೇಕು. ನಾನು ಹೇಳ್ತೀನಿ, ಮುಂದೆ ಇನ್ನೊಂದು ದಿನಗಳಲ್ಲಿ ನಾವು ನೋಡೋಣ. ನಮ್ಮ ಪ್ರಯರ್, ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ಪ್ರಯರ್ ಪಾರ್ಟ್ನರ್ಸ್ ಗಳನ್ನ ಹೇಗೆ ನಾವು ಚೂಸ್ ಮಾಡ್ಕೋಬೇಕು ಅನ್ನೋದು. ಆವಾಗ ನಮ್ಗೆ ಅದು ಸ್ಪಿರಿಚುವಲ್ ಬೆನಿಫಿಟ್ ಆಗಿರುತ್ತದೆ ನಮ್ಮ ಜೊತೆಗೆ. ಯಾಕಂದ್ರೆ ಯೂನಿಟಿ, ಪರಿಶುದ್ಧವಂತರ ಜೊತೆಗಿರುವಂತ ಐಕ್ಯತೆ. ಓಕೆ, ಇವತ್ತು ನಾವು ಈ ಒಂದು ಮೂರು ಕಾರ್ಯ ಮಾತ್ರ ನೋಡಿದೀವಿ. ದೇವರ ಆತ್ಮನು, ಪರಿಶುದ್ಧರ ಜೊತೆಗೆ ಐಕ್ಯತೆ, ನಮ್ಮ ಒಂದು ಪ್ರಾರ್ಥನೆ. ಹಾಗಂದ್ರೆ ನಮ್ಮ ಒಂದು ಪರಿಶುದ್ಧತೆಗೆ ಬೇಕಾಗಿರುವಂತ ಕಾರ್ಯಗಳು. ಆಮೇಲೆ 1 ನಿಮಿಷ ಇರುವಂತ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನು ನಮ್ಮ ಮೇಲೆ ಇಟ್ಟ ಪ್ರೀತಿಯ ಕಾರಣ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಒಂದು ಕಾರ್ಯಗಳೆಲ್ಲವನ್ನ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಯಾಕೆ? ನಮ್ಮನ್ನ ಅವರು ಪ್ರೀತಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಪ್ರೀತಿಸುವ ಕಾರಣ